ಕೆಐಎಡಿಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಅಕ್ರಮ ಭೂಸ್ವಾಧೀನ ಆದೇಶವನ್ನು ಖಂಡಿಸಿ ಈಗಾಗಲೇ ಆನೇಕಲ್ ತಾಲೂಕು ಭೂಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಹಾಗೂ ಸರ್ಜಾಪುರ ಹೋಬಳಿಯ ರೈತರಿಂದ ಬೃಹತ್ ಪ್ರತಿಭಟನಾ ಬೈಕ್ ಜಾಥಾವನ್ನು ನಡೆಸಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಸಹ ನೀಡಿದ್ದು, ಇಂದು ಆನೇಕಲ್ ತಾಲೂಕಿನ ಕೋಮಸಂದ್ರ ಗ್ರಾಮದ ಬಳಿ ಇರುವ ಶ್ರೀ ಬಯಲು ಬಸವೇಶ್ವರ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಮುಂದಿನ ಹೋರಾಟದ ರೂಪರೇಷೆಗಳ ಕುರಿತು ಸಭೆಯನ್ನು ಕರೆಯಲಾಗಿತ್ತು. ಇನ್ನು ಸಭೆಯಲ್ಲಿ ನೂರಾರು ರೈತರು ಭಾಗವಹಿಸಿ ತಮ್ಮ ತಮ್ಮ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಹಾಗೂ ಪರಿಸರವಾದಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು. ಇನ್ನು ಸಭೆಯಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ, ಪರಿಸರವಾದಿಗಳಾದ ಯಲ್ಲಪ್ಪ ರೆಡ್ಡಿ, ವಕೀಲರಾದ ರಾಮಸ್ವಾಮಿ ರೆಡ್ಡಿ, ರೈತ ಮುಖಂಡರಾದ ರಾಮಸಾಗರ ಮಂಜುನಾಥ್ ರೆಡ್ಡಿ, ಕೊಮ್ಮಸಂದ್ರ ಹರೀಶ್ ರೆಡ್ಡಿ, ರೈತ ಮುಖಂಡರಾದ ಮಂಜುನಾಥ್, ಜಯಪ್ರಕಾಶ್, ದೇವರಾಜ್, ತ್ಯವಕನಹಳ್ಳಿ ನಾಗೇಶ್ ರೆಡ್ಡಿ, ಪ್ರಶಾಂತ್ ಜಯಣ್ಣ, ಶಿವಪ್ಪ ರೆಡ್ಡಿ, ಹಂದೇನಹಳ್ಳಿ ಚಂದ್ರಾರೆಡ್ಡಿ, ರಘು, ಕೆವಿ ಶಿವಪ್ಪ ಮತ್ತು ರೈತ ಮುಖಂಡರುಗಳು ಹಾಜರಿದ್ದರು. ಸರ್ಕಾರದ ನಿನ್ನ ಪ್ರಕಾರವಾಗಿ ಯಾರು ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳು ಸರ್ಕಾರ ನಿರ್ಮಿಸಿದ್ದಾರೆ. ಎಮ್ಮ ಜಡ್ಜು ಅಲ್ಲ, ನಾನೂ ಓದಿಲ್ಲ. ನಮ್ಮ ಎಷ್ಟು ಓದಿದೆಯಾ ತಾಯಿ? 10ನೇ ಕ್ಲಾಸ್ ಓದಿರೋ ಅಮ್ಮನಿಗೆ ಇಷ್ಟು ಪ್ರಜ್ಞೆ ಇದೆ. 3ನೇ ಕ್ಲಾಸ್ನ ಪಾಠ. ನಿಮಗೆಲ್ಲ ಏನು ಸ್ವಾಮಿ ಏನಾಗಿದೆ? 10ನೇ ಕ್ಲಾಸ್ ಹೋಗಿರೋ ಅಮ್ಮನೂ ಕೂತ್ರಿ ಸರ್ಕಾರ ಅಂದರೆ ನಾನು, ನಂದು, ನನಗೋಸ್ಕರ. ಇದು ರಾಜಕೀಯ ಈಡಿನ ಕೆಲಸ ಅಂದರೆ ನಾವು ಅಂದ್ಕೊಂಡಿರೋದು. ಯಾವನೂ ಅಲ್ಲಿ ಲಂಚ ಇಸ್ಕೊಂಡು ಲಂಚ ಕೊಟ್ಟು ಎಣ್ಣೆ ಕುಡಿಸು ಬಿರಿಯಾನಿ ತಿನ್ನಿಸಿ ಒಂದು 500 ಓಟ್ ಗೆದ್ಕೊಂಡ್ಬಂದ್ಬಿಟ್ಟು ಮಿನಿಸ್ಟ್ರು ಆಗ್ಬಿಟ್ರೆ ಅವನ ಸರ್ಕಾರನ? ಅವನ ಸರ್ಕಾರ ಹೇಳ್ರಿ. ಸರ್ಕಾರ ಅಂದರೆ ಯಾರ್ರೀ? 500 ರೂಪಾಯಿ ಕೊಟ್ಟು 500 ರೂಪಾಯಿ ಲಂಚ ಕೊಟ್ಟು ಬಿರಿಯಾನಿ ಕೊಟ್ಬಿಟ್ಟು ಎಣ್ಣೆ ಕುಡಿಸ್ಬಿಟ್ಟು ಒಂದು 100 ಓಟ್ ತಗೊಂಡು ಬಂದ್ಬಿಟ್ರೆ ಮಿನಿಸ್ಟ್ರು ಆಗ್ಬಿಟ್ಟು ಅವನೇ ಸರ್ಕಾರನ? ನಮಗೇನಾದರೂ ತಲೆ ಇದೆಯಾ ಅಂತ? ಅವನು ಮಿನಿಸ್ಟ್ರು ಆಗಿದ್ದಾನೆ ಅಂತ ಹೇಳೋದಕ್ಕೆ ನಮ್ಗೆ ಧೈರ್ಯ ಇದೆಯಾ? ಇವ್ರದ್ದೆಲ್ಲರೂ ಬಯೋಡೇಟಾ ತಗೊಳ್ಳಿ. ಈಗ ಮಿನಿಸ್ಟ್ರು ಆಗಿರೋದು ಬಯೋಡೇಟಾಗಳು ತೆಗೆದುಕೊಳ್ಳಿ, ಹೆಂಗೆ ಮಿನಿಸ್ಟ್ರು ಆಗಿದ್ದಾರೆ ಅನ್ನೋದು ತಿಳ್ಕೊಳ್ಳಿ. ಇವ್ರು ಬಂದಿದ್ದ ತಕ್ಷಣ ಹಾರ ಹಾಕ್ತೀವಿ, ಕಾಲಿಗೂ ನಮಸ್ಕಾರ ಮಾಡ್ತೀವಿ. ನಾಚಿಕೆ ಆಗೋಲ್ವ ನಮಗೆ? ಅವ್ನು ಕೊಡೋದು ಒಂದು ಅವ್ರ ಅಪ್ಪನ ದುಡ್ಡು ಕೊಡ್ತಾನೆ ಯಾವನಾದ್ರೂ ಅಲ್ವಾ? ನಮ್ಮದೇ ಅಲ್ವಾ? GST ಕಾಫಿಗೂ ದುಡ್ಡು ತಗೋತಾರೆ, ಟ್ಯಾಕ್ಸ್. ಕಾಫಿ ಕುಡಿದ್ರೆ ಅದಕ್ಕೆ 12 ಪೈಸೆ 18 ಪೈಸೆ ಟ್ಯಾಕ್ಸ್ ಹಾಕಿ ಹೋಗ್ತಾನೆ. ಅವನು ಹೇಳೋದು ನಾನು ಕೊಡ್ತಾ ಇದ್ದೀನಿ, ನಾನು ನಿಮಗೆ ಅಕ್ಕಿ ಕೊಡ್ತೀನಿ. ನಾನೇ ನಿಮಗೆಲ್ಲ ಕೊಡ್ತಾ ಇರೋದು, ನಾನೇ ಅಂತ ಹೇಳ್ತಾರೆ. ಎತ್ತಿ ನಿಂತ್ಕೊಂಡು ನಿಮ್ಮ ಅಪ್ಪನ ದುಡ್ಡು ಏನಾದರೂ ಕೊಡ್ತಾ ಇದೆಯೋ ಅನ್ನೋದು ಕೇಳೋ ತಾಕತ್ತಿಲ್ವಾ? ನಿಮ್ಮ ಅಪ್ಪನ ದುಡ್ಡು ಏನಾದರೂ ಕೊಡ್ತಾ ಇದೆಯಾ ಅಂತ ಕೇಳೋ ತಾಕತ್ತು ನಮಗಿಲ್ವಾ? ಇದೆಯಾ? ಅವ್ರು ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ನಿಮ್ಮ ಅಪ್ಪಂದೇನೆ ಯಾಕೆ ಕೊಡ್ತಾ ಇರೋದು? ಕೂತ್ಕೊಳ್ಳೋಗು, ನಿಂತ್ಕೊಳ್ಳೋಗು, ಉಸಿರಾಡೋಗು ಟ್ಯಾಕ್ಸ್ ಹಾಕ್ತಾ ಇದ್ದೀರಿ. ಆ ದುಡ್ಡು ಕೊಟ್ಬಿಟ್ಟು ನಂದೇ ಅಂತ ಹೇಳ್ಕೊತಿದ್ದೀನಿ ಅಂತ ಕೇಳೋ ಧೈರ್ಯ ಇದೆಯಾ? ಯಾರು ಕೇಳಿದ್ದೀರಾ? ಯಾವಾಗ ಕೇಳ್ತೀರಿ? ಸತ್ಯ ನಿಮ್ಮನ್ನೆಲ್ಲ ನಿಮ್ಮ ರಕ್ತ ಹೀರಿ ನೀವು ಮಾಡಬಾರ್ದೆಲ್ಲ ಮಾಡಿ ನಿಮ್ಮನ್ನು ಸ್ಮಶಾನಕ್ಕೆ ಕಳಿಸೋವರೆಗೂ ನೀವು ಸುಮ್ಮನೆ ಇರ್ತೀರಾ? ಏನು ಸ್ವಾಮಿ ಇದು? ಏನಿದು?
ಒಂದು ಹೇಳ್ತೀನಿ ಕೇಳಿ, ಇದನ್ನು ಓದಿ ಸರ್, ಸ್ವಲ್ಪ ನಿಂತ್ಕೊಂಡೆ ನೋಡುವ ಸರ್. ಬೆಂಗಳೂರು ಕೆರೆಗಳ ಇತಿಹಾಸ, ಅವುಗಳ ಪ್ರಸ್ತುತ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಪಾಂಪ್ಲೆಟ್ ಮಾಡಿದ್ದಾರೆ. ಇದರಲ್ಲಿ ಇವತ್ತಿನ ಕೆರೆಗಳ ಇತಿಹಾಸ ಹೇಗಿತ್ತು, ಅದರ ಸ್ಥಿತಿ ಆಗಿದೆ, ಎಲ್ಲಕ್ಕೆ ತಂದುಬಿಟ್ಟಿದ್ದೀವಿ. ಕೆರೆ ನೀರು ಕುಡಿದಂಥ ಜನ ನಾವು. ಯಾರಾದರೂ ಕೆರೆ ನೀರು ಕುಡಿದೋರು ಇದೀವ ಇಲ್ಲಿ? ಕುಡಿಯೋದಕ್ಕೆ ಸಾಧ್ಯನಾ? ಈಗ ಯಾರಾದ್ರೂ ಕುಡಿಯೋದಕ್ಕಾಗುತ್ತಾ? ಅಲ್ವಾ? ಅದನ್ನ ಬಗ್ಗೆ ಬರೆದಿದ್ದಾರೆ. ಸರ್ವನಾಶ ಮಾಡ್ತಾ ಇದ್ದೀವಿ, ನೀರು ಕಲುಷಿತ ಆಗ್ಬಿಟ್ಟಿದೆ. ಗಾಳಿ ಇಲ್ಲದೆ ಒಂದು ನಿಮಿಷನೂ ಬದುಕಕ್ಕಾಗಲ್ಲ, ನೀರಿಲ್ಲದೆ ಹೋದ್ರೆ ಒಂದಷ್ಟು ದಿವಸ ಆಹಾರ ಇಲ್ಲ ಅಂತಂದ್ರೆ ಇನ್ನೊಂದಷ್ಟು ದಿವಸ ಬದುಕಕ್ಕಾಗಲ್ಲ. ಗಾಳಿ, ನೀರು, ಆಹಾರ ಕಲುಷಿತ ಆಗ್ಬಿಟ್ಟು ಜೀವನ ಏನ್ ನಡೆಸ್ತೀವಿ ಅನ್ನೋದ್ರ ಒಂದಷ್ಟು ಲಿಟ್ರೇಚರ್ ಮಾಡಿದ್ರೆ ಅವರೇ ಹೇಳ್ತಾರೆ. ನಿಮ್ಮ ಕೆರೆಗಳು ಯಾರು ಕಟ್ಟಿದ್ರು? ಮಹಾರಾಜರಲ್ಲ ಸಭೆ. ಇಂಥ ಅಮ್ಮದೀರು ಗೋಕಟ್ಟೆಗಳು ಅವ್ರು ದುಡ್ಡು ಉಡಿಸಿ ಗೋಕಟ್ಟೆ ಕಟ್ಟಿದ್ದಾರೆ. ಸೂಳೆ ಕೆರೆ ಅಂತ ಹೇಳ್ತಾರೆ ಈ ದೇಶದಲ್ಲಿ. ಸೂಳೆತನ ಮಾಡಿ ದುಡ್ಡು ಗಳಿಸಿ ಸಾವಿರಾರು ಕೆರೆ ಕಟ್ಟಿರೋರು ತಾಯಂದಿರು. ಹಾಳಾಗೋಗಿ ಶರೀರ ತಾನೆ. ಈ ಶರೀರದಕ್ಕೆ ಬಯಸ್ತಾರೆ, ದುಡ್ಡಿನವನು ಬರ್ತಾನೆ, ಏನೋ ಮಾಡ್ಕೊತಾನೆ, ದುಡ್ಡು ಕೊಡ್ತಾನೆ. ಅದನ್ನು ನಾನು ದನ ಕರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಒಂದು ಕೆರೆ ಕಟ್ಕೊಡ್ತೀನಿ ಅಂತ ಪ್ರಾಣ ಬಿಟ್ಟಿರೋ ದೇಶದಲ್ಲಿ ಹೋಗಿ ಕೆರೆ ಕಟ್ಟಿ, ಗೋಕಟ್ಟೆಗಳು ಕಟ್ಟಿ, ದುಡ್ಡು ಕಟ್ಟಿ ಕೆರೆಗಳು ಉಳಿಸಿರೋದು. ಅಶೋಕ ಹೋಟ್ಲಲ್ಲಿ ಒಂದು ಇಂಟರ್ನ್ಯಾಷನಲ್ ಸೆಮಿನಾರಲ್ಲಿ ಅವನು ಯಾವನೋ ಮಲ್ಟಿನ್ಯಾಷನಲ್ ಕಂಪ್ನಿಯವನು ಬಂದು, ನಾನು ನಿಮಗೆ ಟೆಕ್ನಾಲಜಿ ಕೊಡ್ತೀನಿ, ನಾವು ನಿಮಗೆ ದುಡ್ಡು ಕೊಡ್ತೀವಿ, ಕೆರೆಗಳು ಕಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಹೇಳ್ತೀನಿ. ನಾನು ಎತ್ತಿ ನಿಂತ್ಕೊಂಡು ಒಂದು ಹೇಳೇ ನೋಡಿ, ಎತ್ತಿ ನಿಂತ್ಕೊಂಡು ನೀವು ಇದನ್ನು ನಿಲ್ಲಿಸಿ. ಈ ದೇಶದ ಪರಂಪರೆ, ನಾವು ಯಾವ ಭಿಕ್ಷಕರಲ್ಲ. ನಮ್ಮ ಊರಿನ ಒಬ್ಬೊಬ್ಬ ಮಹಿಳೆ ಕೂಡ ಸಾವಿರಾರು ಕೆರೆಗಳು ಕಟ್ಟಿದ್ದಾರೆ. ಅಲ್ಲಿರೋ ಒಡ್ರು ಜಿಯೋ ಮೆಮ್ರೇನ್ ಅಂತ ಏನು ಟೆಕ್ನಾಲಜಿ ಹೇಳ್ತಾ ಇದ್ದಾರೋ, ತೂವು ಹೆಂಗಿರಬೇಕು, ವೇಸ್ಟ್ ವೇರ್ ಎಲ್ಲಿರಬೇಕು, ಕೆರೆ ಹೆಂಗಿರಬೇಕು, ಎಲ್ಲಿರಬೇಕು ಅನ್ನೋ ಅಪೂರ್ವವಾದಂಥ ಒಂದು ಜ್ಞಾನ ನಮ್ಮಲ್ಲಿ ಇದೆ. ಎಂಥ ನಿಮ್ಮ ಕೆರೆಗಳ ಇತಿಹಾಸ ತೆಗೀರಿ, ಒಂದೊಂದು ಕೆರೆಗೂ ಕೂಡ ಒಂದು ಇತಿಹಾಸ ತೆಗೀರಿ. ಆ ಕೆರೆ ಹೆಂಗಿತ್ತು, ಏನಾಯಿತು, ಯಾರು ಕಟ್ಟಿದ್ರು ಅಂದ್ಕೊಂಡ್ಬಿಟ್ಟು ಬರೀರಿ, ಹೇಳಿ ಅವ್ರಿಗೆ. ಈ ಕೆರೆಯಲ್ಲಿ ಇವತ್ತು ಯಾವ ಲೋಪದ ಮಕ್ಕಳು ಬಂದು ಇಲ್ಲಿ ವಿಷ ತುಂಬಿದ್ದಾರೆ ಅಂದ್ಕೊಂಡು ಇದು KIDB ಮಾಡಿರೋ ಕೆಲಸ. ಗೊತ್ತೇನ್ರಿ ನಿಮಗೆ? ಗೊತ್ತೇನ್ರಿ? ಗೊತ್ತಾ ಇಲ್ವಾ? ಗೊತ್ತಿಲ್ಲ. ಜೋರಾಗ ಹೇಳಿ ಸ್ವಲ್ಪ. ಗೊತ್ತಾ ಇಲ್ವಾ? ಯಾರು ಅಪಾರ್ಟ್ಮೆಂಟ್ ಬೇರೆ ಅಲ್ವೇನಪ್ಪ? ಅದನ್ನೇ ಮತ್ತೆ ಬೇಕು ಅಂತ ಹೇಳ್ಕೊತಿದ್ದೀರಾ ನೀವು? ಅದನ್ನೇ ಕೊಡೋದಕ್ಕೆ ಯಾವನ್ರಿ ಅವನು? ನಿಮ್ಮನ್ನು ಸಾಯಿಸೋದಕ್ಕ ಹೋಗನ್ರಿ, ವಿಧಾನಸೌಧ ನಿಂತ್ಕೊಳ್ಳನ್ರಿ, ನಾನು ಬರ್ತೀನಿ ರೀ. ಇದನ್ನು 24 ಗಂಟೆ ಒಳಗಡೆಗೆ ನೀವು ವಿದ್ಯುತ್ ಮಾಡ್ಕೊಳ್ಳಿಲ್ಲ ಅಂದರೆ 24 hours ಟೈಮ್ ಕೊಡ್ತೀವಿ. ನೀವು ಇದನ್ನು ವಿದ್ಯುತ್ ಮಾಡ್ಕೊಂಡು 24 ಗಂಟೆ ಒಳಗಡೆಗೆ ನೀವು ವಿದ್ಯುತ್ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀವಿ ಅಂತ ನಿಮಗೆ ಗೊತ್ತಿರಬೇಕು. ತಿಳ್ಕೊಳ್ಳಿ, ಮಾಡಿ ಅಂತ ಹೇಳೋದು. ಈ ಅಮ್ಮ ಯಾರ್ರಿ ಹೇಳಿ?
ತುಂಗಭದ್ರೆಯ ಒಡಲಿಗೆ ಏನೇನು ಸೇರಿಸ್ತಾ ಇದ್ದೀವಿ? ನದಿನ ತಾಯಿ ಸ್ವರೂಪದಲ್ಲಿ ನೋಡ್ತೀವಿ, ಭೂಮಿನ ತಾಯಿ ಸ್ವರೂಪದಲ್ಲಿ ನೋಡ್ತೀವಿ, ವಾಯುನ ವಾಯುಮಾತೆ ಅಂತ ಹೇಳ್ತೀವಿ. ಹೆಣ್ಣು ಮಕ್ಕಳ ಒಡಲನ್ನ ನಾವು ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವರೊಂದು ಲಿಟ್ರೇಚರ್ ಮಾಡಿದ್ದಾರೆ. ಯಾವುದನ್ನು ನಾವು ಕಾಪಾಡಬೇಕೋ ಅದನ್ನು ಏನು ಮಾಡ್ತಾ ಇದ್ದೀವಿ? ಮೊನ್ನೆ ವಿಧಾನಸೌಧದಲ್ಲಿ ಅಲ್ಲಿ ಬೆಳಗಾಮಲ್ಲಿ ಯಾವುದೋ ಮಾತಾಡೋದಕ್ಕೆ ಹೂ ಅಂತಂದ್ಬಿಟ್ರು. ಇವತ್ತು ನಮ್ಮ ಭೂಮಿ ತಾಯಿಗೆ ಏನ್ ಮಾಡ್ತಾ ಇದೀವಿ ಸ್ವಾಮಿ? ನಮ್ಮ ಭೂಮಿ ತಾಯಿನ ಏನ್ ಮಾಡ್ತಾ ಇದ್ದೀವಿ? ಬಗಿತಾ ಇಲ್ವಾ? ನೀರ್ನ ಏನ್ ಮಾಡ್ತಾ ಇದ್ದೀವಿ? ಕೊಳಚೆ ಮಾಡ್ತಾ ಇಲ್ವಾ? ಅಂದ್ರೆ ತಾಯಿಯ ಹೊಟ್ಟೆಯನ್ನ ಏನ್ ಮಾಡ್ತಾ ಇದ್ದೀವಿ? ಕಲುಷಿತ ಮಾಡ್ಲಿಲ್ವಾ? ಅದನ್ನ ಏನಂತಾರೆ? ನಮ್ಮ ವಾಯುಮಾತೆ ಡೆಲ್ಲಿನಲ್ಲಿ 450 ಏರ್ ಕ್ವಾಲಿಟಿ ಆಫ್ ಇಂಡಿಯಾ ಇಂಡೆಕ್ಸ್ ತೋರಿಸ್ತಾ ಇದೆ. ಆಕ್ಸಿಜನ್ ಬಂಕ್ಸ್ ಮಾಡಿದ್ದಾರೆ. ಏನ್ ಮಾಡ್ತಾ ಇದೀವಿ? ನಮ್ಮ ವಾಯುಮಾತೆನ ಕಲುಷಿತ ಮಾಡ್ಲಿಲ್ವಾ? ಯಾವುದನ್ನ ಪವಿತ್ರ ಅಂತ ನಾವು ಟ್ರೀಟ್ ಮಾಡಿದ್ವೋ ಅದನ್ನೆಲ್ಲ ಅಪವಿತ್ರಗೊಳಿಸ್ತೀವಿ. ನಿಮಗೆ ಕೋಪ ಬಂದಿಲ್ಲ? ಮೊನ್ನೆ ಏನೋ ಮಾತಾಡ್ಬಿಟ್ರು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ರದ್ದಾಂತ ಮಾಡ್ತಾ ಇದ್ದೀರಾ ರದ್ದಾಂತ. ನೀವು ಗಮನಿಸಬೇಕಾಗಿರೋದನ್ನ ಗಮನಿಸ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಇಂಡಸ್ಟ್ರೀಸ್ ಬರಬೇಕು, ಅದ್ರ ಬಗ್ಗೆ ಮಾತಾಡಲಿಲ್ಲ. ಡೆವಲಪ್ಮೆಂಟ್ ಆಗಬೇಕು, ಅದ್ರ ಬಗ್ಗೆ ಮಾತಾಡಲಿಲ್ಲ. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿದ್ರಿ, ಕೋಟ್ಯಾಂತರ ರೂಪಾಯಿ ವೇಸ್ಟ್ ಮಾಡಿದ್ರಿ ಸೆಷನ್ಗೆ. ಯಾರು ದುಡ್ಡು? ನಾವೇ ಟ್ಯಾಕ್ಸ್ ಕಟ್ಟಿರೋದಲ್ವಾ? ನಾವೇ ನಿಮ್ಗೆ ಆಹಾರ ಬೆಳೆದುಕೊಟ್ಟಿರೋದಲ್ವಾ? ಅದಕ್ಕೆ ತುಂಗಭದ್ರೆಯ ಒಡಲಿಗೆ ಏನೆಲ್ಲ ಸೇರಿಸ್ತಾ ಇದ್ದೀವಿ ಅನ್ನೋದನ್ನ ಅವರೇ ಹೇಳ್ತಾರೆ, ಅವ್ರ ಬಾಯಿಂದ ಕೇಳಿ. ನಾನು ಬರೆದಿದ್ದೀನಿ. ಇದನ್ನ ಹೈಕೋರ್ಟ್ ಜಡ್ಜಸ್ ಮುಂದೆ ಜುಡಿಷಿಯಲ್ ಅಕಾಡೆಮಿನಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಹೈಕೋರ್ಟ್ ಜಡ್ಜಸ್ ಮುಂದ್ಗಡೆಗೆ ಜಡ್ಜಸ್ ಅಕಾಡೆಮಿನಲ್ಲಿ ಇದು ಮ್ಯೂಸಿಕ್ ಡ್ರಾಮಾ ಮಾಡಿದ್ದೀನಿ. 50 ಜನ ಮಕ್ಕಳು ನಿಂತ್ಕೊಂಡು ತುಂಗಭದ್ರೆ ಕಣ್ಣೀರು ಹೆಂಗಿರುತ್ತೆ ಅನ್ನೋದನ್ನ ಜಡ್ಜಸ್ಗೆ ತೋರಿಸಿದ್ವಿ. 40 ಜನ ಮಕ್ಕಳು ಜಡ್ಜಸ್ಗೆ ತೋರಿಸಿ, ಸ್ವಾಮಿ ನೀವು ಜಡ್ಜ್ಮೆಂಟ್ ಕೊಡ್ತಿದ್ದೀರಿ, ಇಂಥ ಕೆರೆಗಳಿಗೆ ಹಿಂಗೆಲ್ಲ ಮಾಡ್ತಾ ಇದ್ದಾರೆ, ಸ್ವಲ್ಪ ಕಣ್ಬಿಟ್ಟು ಆಲೋಚನೆ ಮಾಡಿ ಅಂತ ಹೇಳಿ. ಇದನ್ನು ಬ್ರ್ಯಾಂಡ್ ಬೆಂಗಳೂರು ಎಂಬ ಪರಿಕಲ್ಪನೆ ವರ ಅಲ್ಲ, ಬೆಂಗಳೂರಿಗೆ ಶಾಪ ಆಗಬಹುದು. ಸ್ವಿಫ್ಟ್ ಸಿಟಿ, ಎಲೆಕ್ಟ್ರಾನಿಕ್ ಸಿಟಿ, ಗ್ಲೋಬಲ್ ಸಿಟಿ, ಇನ್ನೊಂದು ಸಿಟಿ, ಇವೆಲ್ಲ ನಿಮಗೆ ವರದಾನನ ಶಾಪ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಅವ್ರ ಬಾಯಿನಲ್ಲೇ ಕೇಳಿ. ಇದು ಪ್ರಜಾವಾಣಿಯಲ್ಲಿ ಬಂದಿದೆ, ಓದಿದ್ದೀರಾ? ಓದಿದ್ದೀವಿ. ಯಾರು ಓದಿರೋರ ಕೈ ಎತ್ತಿ. ಪ್ರಜಾವಾಣಿನಲ್ಲಿ ಬಂತು, ಓದಿ ಸರ್ಕ್ಯುಲೇಟ್ ಮಾಡಿ, ಎಲ್ಲರೂ ತಿಳ್ಕೊಳ್ಳಿ. ಪ್ರಜಾವಾಣಿಯಲ್ಲಿ ಬಂದಿತ್ತು, ಒಂದು 10-15 ಜನ ಓದಿದ್ದಾರೆ. ನಾಚಿಕೆ ಆಗೋಲ್ವಾ? ಕರ್ನಾಟಕ ರಾಜ್ಯದಿಂದ 50,000 ಫೋನ್ ಬಂದಿತ್ತು, ಒಂದು ಫೋನು ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿಲ್ಲ. ಯಲ್ಲಪ್ಪರೆಡ್ಡಿಯವರಿಗೆ ಪ್ರಜಾವಾಣಿಯಲ್ಲಿ ಲೇಖನ ಓದೋರು 50,000 ಫೋನ್ಗಳು ಬಂತು. ಎಷ್ಟು ಚೆನ್ನಾಗಿ ಬಂದಿದೆ ಸ್ವಾಮಿ ಅಂದ್ಕೊಂಡು ಹೆಣ್ಮಕ್ಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಒಬ್ಬ ನೀವೆಲ್ಲರೂ ಆರಾಮಾಗಿದ್ದೀರಿ, ದುಡ್ಡಿದೆ, ಕಾರಿದೆ, ಓಡಾಡಿಕೊಂಡು ಎಲ್ಲ ಬ್ರ್ಯಾಂಡಿ ಬಿಸ್ಕಿ ಎಲ್ಲ ಕೊಡ್ತಾ ಇದ್ದಾರೆ ಸರ್ಕಾರದವರು. ಧಾರಾಳವಾಗಿ ಬ್ರ್ಯಾಂಡಿ ಬಿಸ್ಕಿ ಅಂಗಡಿಗಳು ಓಪನ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಕುಡೀರಿ ಅಂದ್ಕೊಂಡು ಮೇಜರ್ ಇನ್ಕಮ್ ಸರ್ಕಾರಕ್ಕೆ ಪಾಪದಿ ಬರೀ 8 ದಿನದಿಂದ ಬರ್ತಾ ಇದ್ದಾರೆ. ಒಂದು ಫೋನ್ ಬಂದಿಲ್ಲಲ್ಲಪ್ಪ, ನನಗೇನು ಅನಿಸ್ಬೇಕು? ಕರೆದಾಗ ಅನಿಸ್ತು, ಸ್ವಾಮಿ ನಾನು ಬರಲ್ಲ ನಿಮ್ಮ ಊರಿಗೆ ಇರಬೇಕು ಅಂತ ಅನಿಸ್ತು. ಇಡೀ ಕರ್ನಾಟಕ ಜನರಿಗೆ ಫೋನ್ ಮಾಡಿದಾಗ ಒಂದು ಫೋನ್ ಎಷ್ಟು ಜನ ಓದಿದ್ರು ಪ್ರಜಾವಾಣಿಗೆ ಗೊತ್ತಿಲ್ಲ.
ಕಣ್ಣಲ್ಲಿ ನೀರು ಹಾಕಿ ಹೆಣ್ಮಕ್ಳು ಫೋನ್ ಮಾಡ್ತಾರೆ, ಆಯ್ತಾ? ಬೆಂಗಳೂರು ಬ್ರ್ಯಾಂಡ್ ಯಾವ ನನ್ನ ಮಗ ಕೇಳಿದ್ದೀನಿ, ನನ್ನ ಬ್ರ್ಯಾಂಡ್ ಕೊಡು, ಯಾರು ಕೇಳಿದ್ದೀನಿ? ಬ್ರ್ಯಾಂಡಲ್ಲಿ ಏನು ಬ್ರ್ಯಾಂಡಲ್ಲಿ ನಮ್ಮ ಜನಗಳು ಸಾಯಿಸಿ ಇವ್ರು ಬ್ರ್ಯಾಂಡ್ ಮಾಡ್ಕೊಳ್ಳೋದ? ಇದು ಆಗ್ತಿರ್ತದೆ. ಏನು ಹೇಳಬೇಕು? ಅದೇ ಬ್ರ್ಯಾಂಡ್ ಆಗಲ್ಲ, ಬ್ರ್ಯಾಂಡ್ ಹೋಗ್ಬಿಟ್ಟು ಬ್ಯಾಂಡ್ ಆಗುತ್ತೆ. ಯಾವಾಗ ಬ್ಯಾಂಡ್ ಬರೆಸ್ತಾರೆ? ಸತ್ತಾಗ ಬ್ಯಾಂಡ್ ಆಗ್ಬಿಡುತ್ತೆ, ಬ್ಯಾಂಡ್ ಆಗ್ಬಿಡುತ್ತೆ. ನಾಚಿಕೆ ಆಗ್ಬೇಕು ನಮ್ಗೆ, ಹೋರಾಟ ಮಾಡ್ಬೇಕು. ಕೆಚ್ಚು ಕೆಚ್ಚು ಹೇಗಿದ್ರು ಪ್ರಾಣ ಹೋಗುತ್ತೆ, ಹೋರಾಟ ಮಾಡೋಣ, ಉಳಿಸೋಣ ಭೂಮಿನ, ಭೂಮಿ ತಾಯಿ ಉಳಿಸೋಣ. ನಿಜ ಹೇಳಿ, ಈ ಲೇಖನ ಪ್ರಜಾವಾಣಿಯಲ್ಲಿ ಬಂದ ಮೇಲೆ ಐ ನೆವರ್ ಎಕ್ಸ್ಪೆಕ್ಟೆಡ್ ನನಗೆ ಇಷ್ಟು ಕಾಲ ಬರ್ತದೆ. ಏನಿದೆ ಆಗ್ತದೆ ಬೆಂಗಳೂರು ಜನಕ್ಕೆ? ಇಲ್ಲಿ ನೋಡ್ತಾ ಇದ್ದೀನಿ, ಚಳಿಗಾಲ ಇದು ಡಿಸೆಂಬರ್ ಅಂತಂದ್ರೆ ಸ್ವೆಟರ್ ಹಾಕುದೋನೇ ಇಲ್ಲ. ಈಗ ಡಿಗ್ರಿ ಸೆಲ್ಸಿಯಸ್ ಇವಾಗ ನೋಡಿದ್ರೆ 27 ಅಥವಾ 28 ಇರುತ್ತೆ. ಇದು ನಾನು ಬರೀ ಬಾಯಲ್ಲಿ ಏನಿಲ್ಲ, ಪ್ರಿಂಟ್ ಮಾಡಿ ಪಬ್ಲಿಷ್ ಮಾಡಿರೋದು ನಿಮಗೆ ಗಮನಕ್ಕೆ ತರ್ತಾ ಇದ್ದೆ. ಏನು ಎಲ್ಲ ಪ್ರಿಂಟ್ ಬೊಗಳೆ ಹೊಡಿತಾರೆ ಅಂದ್ಕೊಂಡ್ಬಂದಿವು, ಎಲ್ಲ ಪ್ರಿಂಟ್ ಇವರು ಎಂದೂ ಬೊಗಳೆ ಹೊಡೆಯಲ್ಲ, ಯಾರಿಗೂ ಎದರಲಿಲ್ಲ. ಮೊನ್ನೆ ಕೂಡ ಯಾರು ಅಂದರು, ನಿನ್ನೆ ಕೂಡ ಕನ್ನಡ ಸಮ್ಮೇಳನದಲ್ಲಿ ಹೇಳಿದೆ, ಎದ್ದು ನಿಂತ್ಕೊಂಡು ಸಮ್ಮೇಳನದ ಅಧ್ಯಕ್ಷರು ಎದ್ದು ನಿಂತ್ಕೊಂಡು ಎಲ್ಲ ಪ್ರಿಂಟಿವ್ರಿಗೆ ಎಷ್ಟು ಗೌರವ ಕೊಡಬೇಕು ನಾವು ಕೊಡ್ತಾ ಇಲ್ಲ. ಸಮ್ಮೇಳನದ ಅಧ್ಯಕ್ಷರು ಹೇಳಿದರು, ಎಲ್ಲ ಪ್ರಿಂಟಿವರು ಕರ್ನಾಟಕ ದೇಶ ಉಳಿಸೋದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಕೂಡ ಆಮೇಲೆ ಹೇಳಿ ಸರ್, ಇದ್ರೆ ತಾಪಮಾನ ಯಾವ ರೀತಿ ಏರ್ತಾ ಇದೆ. ಹೋದ್ಸಲಿ ಬೇಸಿಗೆನಲ್ಲಿ ನಾವು ನೋಡಿರ್ಬೋದು, ಬೆಂಗಳೂರು 40 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೋಗಿತ್ತು, ಇರೋದಕ್ಕೆ ಅಸಾಧ್ಯವಾಗ್ತಾ ಇತ್ತು. ಬೇಸಿಗೆನಲ್ಲಿ ಕರೆಂಟ್ ಸಿಗ್ತಾ ಇರಲಿಲ್ಲ, ಏನಪ್ಪ ಮಾಡೋದು ಅಂತ ಪರಿತಪಿಸ್ತಾ ಇದ್ರು. ಬೇಸಿಗೆಗೆ ಪರಿತಾಪಕ್ಕೆ ಸಾಲಲ್ಲ ಅಂತ ಹೇಳ್ಬಿಟ್ಟು ಬೇಸಿಗೆ ರಜಾನ ಮಕ್ಕಳಿಗೋಸ್ಕರ ಎಕ್ಸ್ಟೆನ್ಷನ್ ಇನ್ನೂ 15 ದಿವಸ ಮುಂದಕ್ಕೆ ಹಾಕಿ ಅನ್ನೋದನ್ನು ನಾವು ಕೇಳಿದ್ದೀವಿ. ಡೆಲ್ಲಿನಲ್ಲಿ ತಾಪಮಾನಕ್ಕೆ ಬೆಂಗಳೂರು ತಾಪಮಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಏನೂ ಇಲ್ಲ, ಹತ್ತತ್ರ ಬಂದ್ಬಿಡ್ತೀವಿ ಅನ್ನೋದನ್ನು ಅವರೊಂದು ಲೇಖನ ಮಾಡಿದ್ದಾರೆ. ಆ ಲೇಖನ, ಈ ಲೇಖನಗಳನ್ನೆಲ್ಲ ನಿಮಗೆ ಹಂಚಿಕೆ ಮಾಡ್ತೀವಿ, ನೀವು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಕ್ತೀವಿ, ಓದ್ಕೊಳ್ಳಿ, ಓದಿ ನಾವೇನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡೋಣ. ಡೆಲ್ಲಿನಲ್ಲಿ ಶಾಲೆಗಳು ಮುಚ್ಚಾಕಿದ್ದಾರೆ. 90% ಮಕ್ಕಳು ಲಂಗ್ ಪ್ರಾಬ್ಲಮ್ ಇಂದ ಸಫರ್ ಮಾಡ್ತಾ ಇದ್ದಾರೆ. ಸ್ಟಿರಾಯ್ಡ್ಸ್ ಕೊಡ್ತಾರೆ ಅವರಿಗೆ. ಬೆಂಗಳೂರಿನಲ್ಲಿ 60% ಮಕ್ಕಳಿಗೆ ಉಸಿರಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಒಂದು ಇನ್ಹೇಲರ್ ಕೊಡ್ತಾರೆ, ಅದು ಸ್ಟಿರಾಯ್ಡು. ಆ ಸ್ಟಿರಾಯ್ಡ್ ತಗೊಂಡ್ರೆ 17-18 ವರ್ಷಕ್ಕೆ ಕಷ್ಟಪಟ್ಟು ತಾಯಂದಿರು ಮಕ್ಕಳಿಗೆ ಇರ್ತಾರೆ, ನಮಗೇನೋ ನೋಡ್ಕೊತಾರೆ ಅಂದ್ಕೊಂಡು ಅವ್ರಿಗೆಲ್ಲ 16-17 ವರ್ಷಕ್ಕೆ ಡಯಾಬಿಟೀಸ್ ಬಂದಿರೋ ಮಕ್ಕಳು 40% ಇದ್ದಾರೆ ಸರ್. ಕ್ಯಾನ್ಸರ್ ಇರೋ ಮಕ್ಕಳು 30% ಒಂದಲ್ಲ ಒಂದು ರೀತಿಯಲ್ಲಿ ಕ್ಯಾನ್ಸರ್ ಇದ್ದಾರೆ ಸರ್. ನಾನು ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಟಿನ ಒಂದು ಅಡ್ವೈಸರಿ ಕಮಿಟಿನಲ್ಲಿದ್ದೆ, ಈಗಲೂ ಇದ್ದೀನಿ. ಅಲ್ಲಿ ನೋಡಿದ್ರೆ ಏನೂ ಪಾಪ ಮಾಡ್ತಿರೋ ಮಕ್ಕಳಿಗೆ ನಾವು ಕೇರ್ ಮಾಡಿದೆ. ಇಂಥ ಒಂದು ಪಾಪಿ ನನ್ನ ಮಕ್ಕಳನ್ನ ಕೊಲೆ ಮಾಡೋದು ಬಿಟ್ಟು ಆ ಮಕ್ಕಳು ಕೂಡ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರೋದಕ್ಕೆ ಏನು ಪಾಪ ಮಾಡಿದ್ರು, ಕ್ಯಾನ್ಸರ್ ಬರೋದಕ್ಕೆ ನಾವೇ ಕಾರಣ. ಅದಕ್ಕೆ ಇಷ್ಟೇ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲರೂ ಎದ್ದು ನಿಂತ್ಕೊಂಡು ಪ್ರಮಾಣ ಮಾಡ್ತೀರಾ? ಎದ್ದು ನಿಂತ್ಕೊಂಡು ಪ್ರಮಾಣ ಮಾಡ್ತೀರಾ?
ಏನಂತ ಪ್ರಮಾಣ ಮಾಡ್ಬೇಕು? ಅವ್ರೇನೋ ಹೇಳ್ಬಿಟ್ರು ಪ್ರಮಾಣ ಮಾಡ್ತೀವಿ ಅಂತ. ಪ್ರಮಾಣವಾಗಿ ನಾನು ವಾಪಸ್ಸಾಗಿ ಮನೆಯಲ್ಲಿ ಚೆನ್ನಾಗಿ ರೆಕ್ಕೊಚ್ಕೊಂಡು ಮಲಗ್ ಬಿಡ್ತೀನಪ್ಪ, ನನಗೆ ಯಾಕಪ್ಪ ಇದು ಅಂತ ಹೇಳ್ತೀವಾ? ಏನ್ ಹೇಳಿದ್ರೆ ಅದು ಮಾಡ್ತೀರಾ? ನಮ್ ದೇಶದಲ್ಲಿ ಇದೆ ದೌರ್ಭಾಗ್ಯ ಏನು ಅಂತಂದ್ರೆ, ನಾನ್ ಬಂದೆ, ನಾನು ಹೇಳಿದ್ರೆ ಅದನ್ನೇನೋ ಮಾಡ್ತೀನಿ, ಇನ್ನೊಬ್ರು ಬಂದ್ರು ಅವ್ರೇನೇ ಹೇಳಿದ್ರು ಅದನ್ನ ಮಾಡ್ತೀನಿ. ನಾವು ಈ ಭೂಮಿ ತಾಯಿಯನ್ನ ಉಳಿಸೋದಕ್ಕೋಸ್ಕರ, ಜಲ ಸಂರಕ್ಷಣೆ ಮಾಡೋದಕ್ಕೋಸ್ಕರ, ವಾಯು ಸಂರಕ್ಷಣೆ ಮಾಡೋದಕ್ಕೋಸ್ಕರ ನಾವು ಏನ್ ಮಾಡ್ಬೇಕು? ಅವ್ರು ಪ್ರಮಾಣ ಮಾಡಿಸ್ತಾರೆ. ಹಿರಿಯರಿದ್ದಾರೆ 90 ವರ್ಷ ಅಲ್ಲಿಂದ ಬಂದಿದ್ದಾರೆ. ನಾನು ಕೇಳಿದ್ದಕ್ಕೆ ಪಾಪ ಬಂದಿದ್ದಾರೆ. ರೈತರು ಕಣ್ಣೀರು ಒರೆಸ್ಬೇಕು, ರೈತರ ಜೊತೆ ಇರಬೇಕು, ಅಷ್ಟೇ ನಂದು ಅನ್ನೋ ಮಹಾತ್ಮರಲ್ಲಿ ಇವರು ಒಬ್ರು. ಅವ್ರು ಹೇಳ್ಕೊಡ್ತಾರೆ, ಅದನ್ನೇ ಪ್ರಮಾಣ ಮಾಡೋಣ. ನಾವು ಬಸ್ ಮಾಡ್ತೀವಿ, ನಮ್ಮ ಖರ್ಚುಗಳಲ್ಲಿ ಬಸ್ ಮಾಡ್ತೀವಿ. ವಿಧಾನಸೌಧ ಹತ್ರಕ್ಕೆ ಒಂದು 5,000 ಜನ ಬಂದು ಕಮಿಷನರ್ ಬರೀರಿ, ನಾವು ಶಾಂತಿಯಾಗಿ ನಮ್ಮ ಜೀವ ಉಳಿಸೋದಕ್ಕೋಸ್ಕರವಾಗಿ, ಪ್ರಾಣವಾಯುಗೋಸ್ಕರವಾಗಿ, ಜೀವಜಲಕ್ಕೋಸ್ಕರವಾಗಿ ಶಾಂತಿಯಿಂದ ಮಹಾತ್ಮ ಗಾಂಧಿಯವರ ಒಂದು ಪ್ರಿನ್ಸಿಪಲ್ ಜನ ಹಣ ಪಡ್ಕೊಂಡು 5,000 ಜನ ವಿಧಾನಸೌಧ ಮುಂದೆ ಕೂತಿರ್ತೀವಿ. 15 ನಿಮಿಷ ಕೂತಿರ್ತೀವಿ, ಜಾಸ್ತಿ ಇಲ್ಲ. 15 ನಿಮಿಷ ಕೂತು ಇಲ್ಲಿ ವಿಧಾನಸೌಧದಲ್ಲಿ ಹೈಕೋರ್ಟಲ್ಲಿ ಇರ್ತಕ್ಕಂಥ ಮಹನೀಯರಿಗೆಲ್ಲರೂ ನಮ್ಮ ಗೋಳು ಏನು ಅನ್ನೋದನ್ನು ಮಾತ್ರ ಮನವರಿಕೆ ಮಾಡಿ ಶಾಂತಿಯಿಂದ 16ನೇ ನಿಮಿಷಕ್ಕೆ ನಾವು ಎದ್ದು ಬಸ್ಸನ್ನು ಕೊಟ್ಟು ಮರ್ಯಾದೆಯಿಂದ ನಮ್ಮ ಮನೆಗೆ ಹೋಗ್ತೀವಿ ಅಂತ ಹೇಳ್ತೀರಾ? ಅವರು ಒಂದು ಊರಾಗದ್ದು ಹೇಳ್ತಾ ಇದ್ದಾರೆ, ಇಲ್ಲಿರೋದು 1,000 ಜನ ಇರ್ಬೋದು, ಅಥವಾ ಒಂದು 500 ಜನ ಇರ್ಬೋದು. 5,000 ಜನ ಅಂತಂದ್ರೆ ಎಷ್ಟಾಗ್ಬೇಕು ಹೇಳಿ? 10 ಎಷ್ಟಾಗ್ಬೇಕು? ನಾನು ಒಬ್ಬ ಇನ್ನು 10 ಜನನ ಕರ್ಕೊಂಡು ಬರೋ ತಾಕತ್ ನನಗಿದೆ, ಕರ್ಕೊಂಡ್ ಬರ್ತೀನಿ. ಹೆಂಡತಿ ಇರ್ಬೋದು, ಮಕ್ಳಿರ್ಬೋದು, ಯಾರೇ ಇರ್ಬೋದು. ಸುಮ್ಮನೆ ಪ್ರಮಾಣ ಮಾಡಬಾರ್ದು. ಸುಮ್ಮನೆ ಪ್ರಮಾಣ ಮಾಡಿದ್ರೆ ನಿಮಗ್ ಬೆಲೆ ಇಲ್ಲ. ನಿಜವಾಗ್ಲೂ ಪ್ರಮಾಣ ಮಾಡಿದ್ರೆ ನಮ್ಮ ತಾಲೂಕಿಗೂ ಬೆಲೆ ಬರುತ್ತೆ, ನಿಮ್ ಭೂಮಿಗೂ ಬೆಲೆ ಬರುತ್ತೆ, ಭೂಮಿ ತಾಯಿನ ಉಳಿಸ್ದಂಗಾಗುತ್ತೆ, ಜಲ ಸಂರಕ್ಷಣೆ ಮಾಡ್ದಂಗಾಗುತ್ತೆ, ವಾಯು ಸಂರಕ್ಷಣೆ ಮಾಡ್ದಂಗಾಗುತ್ತೆ, ಒಟ್ಟಾರೆ ನಮ್ಮ ತಾಯಿಯನ್ನ ಸಂರಕ್ಷಣೆ ಮಾಡ್ದಂಗೆ ಆಗುತ್ತೆ. ತಾಯಿಯನ್ನ ಯಾವತ್ತೇ ಯಾವುದೇ ಸಂದರ್ಭದಲ್ಲಿ ಬಲಿ ಕೊಡುವಂತ ಹೇಳಿ ನಾನಲ್ಲ. ಆ ಹೇಡಿಗಳಾಗ್ಬೇಡಿ. 10 ಜನನ ಕರ್ಕೊಂಡ್ಬರೋ ತಾಕತ್ ನಮಗಿದೆಯಾ? ಇದೆಯಾ? ಸುಮ್ಮನೆ ಹೇಳ್ಬೇಡಿ, ಸುಮ್ಮನೆ ಹೇಳ್ಬೇಡಿ. ತಾಕತ್ ಇದೆಯಾ? ಈಗ ಪ್ರಮಾಣ ಮಾಡಿ ಹೇಳಿ. ನಾನು ಹೇಳ್ತೀನಿ, ಹೇಳಿ. ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಭೂಮಿ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಜಲ ಜೀವ ಜಲದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ವಾಯು ಮಾತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ. ನಾನು ಬೆಂಗಳೂರಿನ ವಿಧಾನಸೌಧಕ್ಕೆ 10 ಜನನ, ನಾನಲ್ಲೇ ಇಲ್ಲಿರೋ ಒಂದು 500 ಜನ ಇರ್ಬೋದು, ಇನ್ನು 10 ಜನನ ಕರ್ಕೊಂಡು ಬಂದು ಅಲ್ಲಿ ಕೂತ್ಕೊಳ್ತೀನಿ ಅಂತ ಪ್ರಮಾಣ ಮಾಡ್ತೀನಿ ಅಂತ ಹೇಳಿ. 10 ಜನನ ಕರ್ಕೊಂಡು ಬಂದು ವಿಧಾನಸೌಧದ ಹತ್ರ ಕೂತ್ಕೊಳ್ತೀನಿ. 10 ಜನನ ಕರ್ಕೊಂಡ್ ಬಂದು ವಿಧಾನಸೌಧದ ಹತ್ರ ಕೂತ್ಕೊಂತೀನಿ. ಯಾವುದೇ ಕಾರಣಕ್ಕೆ ವಚನ ಭ್ರಷ್ಟರಾಗಬೇಡಿ. ಮಹಾಭಾರತದಲ್ಲಿ ನೋಡಿದೀವಿ, ವಚನ ಭ್ರಷ್ಟರಿಗೆ ಏನಾಯ್ತು ಅಂತ ನೋಡಿದೀವಿ. ರಾಮಾಯಣದಲ್ಲಿ ನೋಡಿದೀವಿ ವಚನ ಭ್ರಷ್ಟರಿಗೆ ಏನಾಯ್ತು ಅಂತ. ನೀವು ವಚನ ಭ್ರಷ್ಟರ ಆಗಬೇಡಿ, ಆಗಬೇಡಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಕೂತ್ಕೊಳ್ಳಿ. ಇದು ನಾವು ಪ್ರತಿಭಟಿಸಬೇಕು. ಪ್ರತಿಭಟನೆ ಯಾವ ರೀತಿ ಇರಬೇಕು? ಜನಸಾಮಾನ್ಯರಿಂದ ಅದು ಬದಲಾವಣೆಯನ್ನು ತರಬೇಕು. ನಾವು ಇವತ್ತು ಬಂದಿದ್ದೀರಿ, 7-8 ಗ್ರಾಮದಿಂದ ಜನ ಬಂದಿದ್ದೀರಿ ಅಂತ ಆಗಿದೆ. ನಾನು ಅದನ್ನೇ ಕೇಳಿದೆ, ಬಂದಿದ ತಕ್ಷಣ ಮೀಡಿಯಾವ್ರನ್ನ ಯಾಕೆ ಕರೀಲಿಲ್ಲ ಅಂತ ಕೇಳಿದೆ. ಯಾಕೆ ಕರೀಲಿಲ್ಲ? ನಾವು 4 ಜನ ಸೇರ್ಕೊಂಡು ಮಾಡೋ ಕೆಲಸ ಅಲ್ಲ ಇದು. ಜನಜಾಗೃತಿಯನ್ನ ಮಾಡಬೇಕು.
ಜನಜಾಗೃತಿಯನ್ನ ಮಾಡಬೇಕಾದ್ರೆ ಮೀಡಿಯಾ ಇವತ್ತು ಅತ್ಯಂತ ಸ್ವಚ್ಛ ಆಗಿದೆ, ಸೋಷಿಯಲ್ ಮೀಡಿಯಾ ಇದೆ. ಇದೊಂದು ಆಂದೋಲನವಾಗಿ ರೂಪಿಸ್ಬೇಕಲ್ಲ ನಾವು. ಅದಕ್ಕೋಸ್ಕರ ಇವತ್ತು ಹೋರಾಟವನ್ನ ನನ್ನ ಕರೆದ್ರು. ನನಗನ್ಸಿದ ಸೋತಿದ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನಾವೆಲ್ಲರೂ ಕೂಡ ಈ ವಿಷಯವನ್ನ ನಾನು ಕಳೆದ ಒಂದು ತಿಂಗಳ ಹಿಂದ್ಗಡೆ ಗ್ರೇಟರ್ ಬೆಂಗಳೂರು ಕಮಿಟಿ ಮಾಡಿದ್ದಾರೆ. ಅದರಲ್ಲಿ ನಾನು ಶಿವಣ್ಣ ಇಬ್ರು ಇದ್ದೀವಿ. ಶಿವಣ್ಣನ ಹತ್ರ ನಾನು ಮಾತಾಡಿದೆ ಈ ವಿಷಯವಾಗಿ. ಎಲ್ಲ ಮಾಡಿದ್ದಾರೆ, ಅಲ್ಲೆಲ್ಲ ತುಂಬಾ ತೊಂದರೆ ಆಗ್ತಾ ಇದೆ, ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳಿದೆ. ಹೌದು ಸರ್, ಹೆಂಗಂದ್ರೆ ಹಂಗೆ ಮಾಡ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ, ಅದಕ್ಕೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಕೂಡ, ನಾವು ಜನರ ಮಧ್ಯೆ ಹೋಗ್ಬೇಕು ಅಂತ ಕೂಡ ಅವರು ಕೂಡ ಹೇಳಿದ್ದಾರೆ. ಮೊನ್ನೆ ಅಂದೇನಹಳ್ಳಿಗೆ ಹೋದಾಗ ಕೂಡ ಅಲ್ಲಿಗೆ ಅನೇಕ ಜನ ರೈತರು ಬಂದು ಅವ್ರನ್ನ ಕೇಳ್ತಾ ಇದ್ರು. ಒಂದ್ಸತಿ ಎಂ ಬಿ ಪಾಟೀಲ್ನ ಭೇಟಿ ಮಾಡಿಸೋದು ಕರ್ಕೊಂಡು ಹೋಗಿದ್ದು ಯಾರೂ ಸಿಗಲಿಲ್ಲ, ಸಮಯ ಸಿಕ್ಕಿದಾಗ ನಾವು ಮಾಡೋಣ ಅಂತ. ಮೊದಲನೇದಾಗಿ ಇದು ಯಾವುದೇ ರಾಜಕೀಯೇತರವಾಗಿರ್ತಕ್ಕಂಥ ಹೋರಾಟ ಆಗಬೇಕು. ಇದು ನಂಬರ್ 1. ಇದು ತಿಳ್ಕೋಬೇಕು ನೀವು. ಶಿವಣ್ಣವ್ರು ಇರ್ಬೋದು, ಎಲ್ಲ ರಾಜಕೀಯ ಪಕ್ಷದವ್ರನ್ನು ಕೂಡ ವೇದಿಕೆ ಕರಿಬೇಕಾಗಿತ್ತು. ಇವತ್ತು ಕರೀದ ಕೇಳಿದಕ್ಕೋಸ್ಕರ ಶಿವಣ್ಣವರು ಇನ್ನು ನಾನು ಬೆಳಗಾಮಲ್ಲಿದ್ದೀನಿ, ನಾನು ಬಂದ ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು ಅಂತ ರಾಮಸ್ವಾಮಿ ರೆಡ್ಡಿ ಹೇಳಿದ್ರು. ವೈಯಕ್ತಿಕವಾಗಿ ರಾಜಕೀಯವಾಗಿ ನಮಗೆ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಜನರ ಸಮಸ್ಯೆಗಳು ಬಂದಾಗ ನಾವೆಲ್ಲ ಒಂದಾಗಿ ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ ಅನ್ನೋದನ್ನ ನಾವು ಜನರಿಗೆ ಮುಟ್ಟಿಸಬೇಕು. ಒಂದಿದೆ. ಇನ್ನು ಎರಡನೇದು, ಎಷ್ಟು ಗ್ರಾಮಗಳಲ್ಲಾಗಿದೆ, ನಿಮ್ಮ ಗ್ರಾಮಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಹೋರಾಟಗಾರರು ಒಂದು ಟೀಮ್ ಮಾಡಿಕೊಂಡು ಪ್ರತಿದಿನ ಸಾಯಂಕಾಲ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಈ ಸಮಸ್ಯೆಗಳ ಬಗ್ಗೆ ಹೇಳಿ. ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನಕ್ಕೆ ಗೊತ್ತಾಗ್ಬೇಕು. ಏನೋ ಅಕ್ವಿಜಿಷನ್ ಆಗಿದೆಯಂತೆ, ಏನೋ ಆಗಿದೆಯಲ್ಲ, ಅಲ್ಲಿ ಬಿತ್ಕೊಂಡು ನಿಮ್ಮ ಹಳ್ಳಿಯಲ್ಲಿ ಹೋಗಿ ಅರ್ಧ ಗಂಟೆ 1 ಗಂಟೆ ಅಲ್ಲಿ ಜನರನ್ನ ಸೇರಿಸಿ ಪ್ರತಿ ಹಳ್ಳಿ ಗ್ರಾಮದಲ್ಲಿ ಇವತ್ತಿಂದ ಪ್ರಾರಂಭ ಮಾಡಿ ಒಂದು ಟೈಮ್ ಟೇಬಲ್ ಹಾಕೊಂಡು ಹೋಗಿ ಪ್ರತಿ ಗ್ರಾಮಕ್ಕೆ ಹೋಗಿ ಇಂತಿಂತ ಜಮೀನು ಹೋಗಿದೆ. ಅನೇಕ ಜನ ಇಲ್ಲಿ ಬರೋಕ್ ಆಗ್ಲಿಲ್ಲ, ಅವರು ಕೂಡ ಗೊತ್ತಾಗ್ಬೇಕಲ್ಲ ಪಾಪ. ಅವ್ರು ಯಾರೋ ಹೇಳ್ತಾ ಇದ್ರು, ಎಷ್ಟೋ ಜನ ಬಡವರಿದ್ದಾರೆ, ಅವ್ರು ಬದುಕು ನಡೆಸೋದೇ ಕಷ್ಟ, ಎಷ್ಟು ಹೋರಾಟಕ್ಕೆ ಬರೋಕ್ಕಾಗುತ್ತೆ ಅಂತ. ಆ ಸಾಮಾನ್ಯ ಜನರನ್ನ ನಾವು ಜಾಗೃತಿಗೊಳಿಸ್ಬೇಕು. ಅದನ್ನ ಎರಡನೇ ಕೆಲಸ ಮಾಡೋಣ. ಮೂರನೇದು, ಏನೊಂದು ಹೋರಾಟ ಅಂತ ಇವತ್ತು ಮಾಡಿದ್ರಿ, ಹೆಸರು ಕೊಟ್ಟಿದ್ದೀರಿ, ಅದಕ್ಕೊಂದು ಕಮಿಟಿ ಮಾಡಿ. ನಮ್ಮ ಜಯಪ್ರಕಾಶ್ ಹೇಳಿದಾಗೆ ಒಂದು ಆಫೀಸ್ ಮಾಡಿ. ನಾಳೆ ನೀವು ಅಬ್ಜೆಕ್ಷನ್ ಹಾಕ್ಬೇಕು. 30ನೇ ತಾರೀಕು ಅಂದ್ರೆ ಏಪ್ರಿಲ್ ಜನವರಿನ ಇರೋದು 6 ದಿನ. 6 ದಿನದಲ್ಲಿ ಎಷ್ಟು ಜನ ಅಬ್ಜೆಕ್ಷನ್ ಹಾಕಕ್ಕಾಗುತ್ತೆ? ದಯವಿಟ್ಟು ಒಂದು ಆಫೀಸ್ ಮಾಡಿ. ನಾಳೆ ಬೆಳಗ್ಗೆ ಇವತ್ತೇ ಅನೌನ್ಸ್ ಮಾಡಿ. ಒಂದು 4 ಜನ ಕಂಪ್ಯೂಟರ್ ಆಪರೇಟರ್ ಇಟ್ಕೊಳ್ಳಿ. ರೈತರು ಯಾರು ಬಂದ್ರೆ ಅವರಿಗೆ ಅಲ್ಲೇ ಅಬ್ಜೆಕ್ಷನ್ ರೆಡಿ ಮಾಡ್ಕೊಡಿ. ನೀವೇ ಯಾರಾದ್ರೂ ಅದಕ್ಕೆ ಮಾಡಿ ಅವ್ರಿಗೆ ತಗೊಂಡೋಗಿ ಕೊಡುವಂತ ಕೆಲಸ ಆಗಲಿ. ಪ್ರತಿಯೊಬ್ಬ ರೈತನಿಂದ ಎಷ್ಟು ಜನಕ್ಕೆ ನೋಟಿಸ್ ಬಂದಿದೆಯೋ ಅಷ್ಟು ಜನ ಕೂಡ ಅಬ್ಜೆಕ್ಷನ್ ಹಾಕಿ. ಇದನ್ನು ಮಾಡಿ. ಇದು ಕೇವಲ ಎಮೋಷನ್ ಇಂದ ಆಗೋದಿಲ್ಲ, ಕೇವಲ ಭಾವನಾತ್ಮಕ ಹೋರಾಟ ಆಗೋದಿಲ್ಲ. ನಾವು ಇದನ್ನ ಕಾನೂನು ರೀತಿಯಾಗಿ ಮಾಡಬೇಕು, ಜನಪರ ಹೋರಾಟವಾಗಿ ಮಾಡಬೇಕು, ಮತ್ತು ಪರಿಸರ ಉಳಿಸೋಸ್ಕರ ಮಾಡಬೇಕು. ಇವೆಲ್ಲವೂ ಕೂಡ ಜೊತೆಯಾಗಿ ಹೋದಾಗ ಮಾತ್ರ ನಾವು ಯಶಸ್ಸನ್ನ ಕಾಣ್ತೇವೆ. ಇವತ್ತಿರ್ತಕ್ಕಂಥ ಸರ್ಕಾರಗಳ ಧೋರಣೆ ಹೇಗಿದೆ ಅಂದ್ರೆ, ನಾವು ಏನು ಬೇಕಾದ್ರೂ ಮಾಡ್ತೀವ್ರಿ ಅನ್ನತಕ್ಕಂಥ ಭಾವನೆ ಇದೆ. ಅದನ್ನು ಸ್ಪಂದಿಸ್ತಕ್ಕಂಥವ್ರು ಇಲ್ಲ ಅಂತಲ್ಲ, ಅಂತವರ ಸಂಖ್ಯೆ ಕಮ್ಮಿ ಆಗಿದೆ. ಆದ್ರೆ ಆ ಹೋರಾಟಗಳು ಹೆಚ್ಚಾದಾಗ ನೋಡ್ತೀರಿ ನೀವು, ಮೊನ್ನೆ ನೋಡಿದ್ದೀರಿ ನೀವು, ಡೆಲ್ಲಿಯಲ್ಲಿ ನೋಡಿದ್ದೀರಿ ನೀವು, ಕೇಂದ್ರ ಸರ್ಕಾರದ ವಿರುದ್ಧ ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ಹೇಗೆ ಹೋರಾಟ ಮಾಡ್ತಾ ಇದ್ದಾರೆ. ಅಂತಹ ಹೋರಾಟಗಳು ಇವತ್ತು ಕರ್ನಾಟಕದಲ್ಲಿ ಕಾಣಿಸ್ಕೊಂತಾನೇ ಇಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಇದ್ದಾಗ ಹಿಂದೆ ಇದ್ದಂತ ರೈತ ಹೋರಾಟಗಳು ನಾವು ಕಾಣಿಸ್ತಾನೆ ಇಲ್ಲ. ಎಲ್ಲ ಒಂದು ಕಡೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಯಾಕಂದ್ರೆ ನಾವು ಕೂಡ ಸ್ವಾರ್ಥಿಗಳಾಗಿದ್ದೀವಿ. ನನ್ನ ಜಮೀನು ಉಳಿಸ್ಕೊಟ್ರೆ ಸಾಕಪ್ಪ, ನನ್ನ ಜಮೀನಿಗೆ ಒಳ್ಳೆ ರೇಟ್ ಬಂದ್ರೆ ಸಾಕಪ್ಪ, ನಾನೊಬ್ಬರು ಚೆನ್ನಾಗಿದ್ರೆ ಸಾಕಪ್ಪ, ಈ ಭಾವನೆಗೆ ನಾವು ಬಂದ್ಬಿಟ್ಟಿದ್ದೀವಿ. ಯಾಕಂದ್ರೆ ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ಅದನ್ನು ಮಾಡ್ತಾ ಇದೆ. ಅದು ತಪ್ಪಿಲ್ಲ ಅಂತ ನನಗೂ ಅನಿಸ್ತದೆ. ಯಾರೋ ದುಡ್ಡು ಬರೋದು ರೈತರಿಗೆ ಬರಲಿ ಅನ್ನೋದು ನನ್ನ ಭಾವನೆ. ಸರ್ಕಾರ ಕಿತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ದುಡ್ಡು ಬಂದರೂ ಕೂಡ ಅದು ಯಾರಿಗೂ ಹೋಗ್ಬೇಕು, ಅವ್ರಿಗೆ ಹೋಗ್ಬೇಕಲ್ಲ. ನೀವು ಸರ್ಕಾರ ಯಾತಕ್ಕೆ ಮಧ್ಯದಲ್ಲಿ ಬರ್ತೀರಿ? ಇವತ್ತು ಯಾರೋ ಒಂದು ಇಂಡಸ್ಟ್ರಿ ಮಾಡ್ಬೇಕಂತ ಇರ್ತಾನೆ, ಅವ್ನು ರೈತರ ಹತ್ರ ನೇರವಾಗಿ ಕೊಂಡ್ಕೊಳ್ಬಹುದು. ಅವಶ್ಯಕತೆ ಇದ್ರೆ ಅವ್ರು ಕೊಂಡ್ಕೊಳ್ಳೋದಕ್ಕೆ ಅವ್ರು ರೆಡಿ ಇದ್ದಾರೆ. ನಾನು ಕೇಳಿದ್ದೀನಿ, ಸರ್ಜಾಪುರದಲ್ಲಿ ಇವತ್ತು ಇನ್ಫೋಸಿಸ್ ಅವ್ರು ಕೊಂಡ್ಕೊಂಡಿದ್ದಾರೆ, ವಿಪ್ರೋ ಅವ್ರು ಕೊಂಡ್ಕೊಂಡಿದ್ದಾರೆ. ಅವ್ರಿಗಾರು ಅಕ್ವಿಜಿಷನ್ ಮಾಡಿಕೊಟ್ಟಿಲ್ವಲ್ಲ, ಅವರೇ ಕೊಂಡ್ಕೊಂಡಿದ್ದಾನೆ. ರೈತರು ಅವರು ಸ್ವಯಂದಿಂದ ಕೊಟ್ಟಿದ್ದಾನೆ, ಅವರು ಸ್ವಂತ ಕೊಟ್ಟಿದ್ದಾನೆ. ಇವತ್ತು 4,000ನೋ 3,000ನೋ ಏನ್ ಬಂದಿದೆ, ಈ ಇಂಡಸ್ಟ್ರಿಯನ್ನ ಯಾವ ಇಂಡಸ್ಟ್ರಿ ಅನ್ನೋದು ಕೂಡ ಸ್ಪಷ್ಟತೆ ಕೊಟ್ಟಿದ್ದಾರಾ? ಅಕ್ವಿಜಿಷನ್ ಅಲ್ಲಿ ಇಂಥದಕ್ಕೆ ಇಂಥ ಪರ್ಪಸ್ಗೆ ಅಂತ ಕೊಟ್ಟಿದ್ದಾರಾ? ಕೈಗಾರಿಕೆಗೋಸ್ಕರ ಅಂತ ಹಾಕಿರ್ತಾರೆ ಅಷ್ಟೇ. ಯಾವ ಇಂಡಸ್ಟ್ರಿ ಕೊಡ್ತಾ ಇದ್ದೀರಿ? ಇದು ಮೊದಲು ನಮಗೆ ಕೊಡ್ಬೇಕಾಗಿತ್ತು. ಯಾವ ಇಂಡಸ್ಟ್ರಿ ಕೊಡ್ತಾ ಇದ್ದೀರಿ? ಯಾಕಂದ್ರೆ ನೀವು NGT ನೋಡಿದ್ರೆ ಚಂದಾಪುರದ ಕೆರೆ, NGT ಅವರು ಬಂದ್ರು, ಪೂರ್ಣವಾಗಿ ಕುಲಷಿತವಾಗಿದೆ, 300 ಕೋಟಿ ಕೊಡಬೇಕು ಅಂತ ಹೇಳಿದ್ರು. ಇವತ್ತು ಇಡೀ ಬೊಮ್ಮಸಂದ್ರ ಇಂಡಸ್ಟ್ರಿ ಇರ್ಬೋದು, ಅಲ್ಲೇ ಇರ್ತಕ್ಕಂಥ ಪಕ್ಕದಲ್ಲಿರ್ತ
ಬಯೋಕಾನ್ ಇಂಡಸ್ಟ್ರಿ ಮೇಲೆ ಕೇಸುಗಳನ್ನು ಬುಕ್ ಮಾಡಿದ್ರು, ಅಲ್ಲಿ ಅಂತರ್ಜಲ ಗೌಡಿದಂದ್ರು. ಆದ್ರೂ ಕೂಡ ಇವತ್ತಿಗೂ ಕೂಡ ಕೇವಲ ಚಂದಾಪುರದಲ್ಲಿ ಒಂದು ಕೆರೆ ಮಾತ್ರ ಬಿಟ್ರು, ತಗೊಂಬಂದು ಮುದ್ದಾಲನ್ನೂರು ಕೆರೆಗೆ ಬಿಟ್ಬಿಟ್ಟಿದ್ದಾರೆ ಎಲ್ಲವನ್ನು ಕೂಡ. ಕೊನೆಗೆ ತಗೊಂಬಂದಿಲ್ಲ, ಬಿದ್ರಗುಪ್ಪೆ ಕೆರೆ ಹತ್ರ ಬಂದು ನಿಂತ್ಕೊಂಡಿದೆ. ಅದನ್ನು ಹೇಳಲು STP ಮಾಡಿ ಎಲ್ಲ ಕೆರೆಗಳಿಗೂ ತುಂಬಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದರ ಅವಶ್ಯಕತೆ ಇದೆಯಾ? ನಮ್ಮ ಆನೇಕಲ್ ತಾಲೂಕಿನಲ್ಲಿ ನಮಗೆ ಬೇಕಾದಕ್ಕಿಂತ ಹೆಚ್ಚಿನ ರೀತಿಯ ಇಂಡಸ್ಟ್ರೀಸ್ ಆಗೋಗಿದ್ದಾವೆ. ಇನ್ನು ಅವಶ್ಯಕತೆ ನಮಗಿಲ್ಲ. ಮತ್ತು ಇದ್ರೆ ಕೂಡ ಆ ಇಂಡಸ್ಟ್ರಿ ಯಾರು ಮಾಡ್ತಾನೋ ಅವನು ಬೇಕಾದ್ರೆ ಕೊಂಡ್ಕೊಡ್ಲಿ, ಜನರ ರೈತರ ಹತ್ರ ನೇರವಾಗಿ ಬಂದು. ನೀವ್ಯಾಕೆ ಬರ್ತಾ ಇದ್ದೀರಿ? ಇದನ್ನು ನಾವು ಕೇಳಬೇಕಾಗಿದೆ. ನೀವು ಇಂಡಸ್ಟ್ರಿಯನ್ನು ಎಲ್ಲಿ ಮಾಡಬೇಕು, ಎಲ್ಲಿ ಜನರಿಗೆ ನೀವು ಕಲಿಸ್ಕೊಡ್ಬೇಕು, ಎಲ್ಲಿ ಹಿಂದುಳಿದ ಜಿಲ್ಲೆಗಳಿದ್ದಾವೋ, ಎಲ್ಲಿ ಜನರಿಗೆ ಉದ್ಯೋಗ ಇಲ್ವೋ, ಎಲ್ಲಿ ಇಂಡಸ್ಟ್ರಿಗಳಿಗೆ ಬೇಕಾಗಿದೆ ಅಲ್ಲಿ ಮಾಡಿ. ನೀವು ಬಿಜಾಪುರದಲ್ಲಿ ಮಾಡಿ, ಬಾಗಲಕೋಟೆಯಲ್ಲಿ ಮಾಡಿ, ಇನ್ನು ಅನೇಕ ಜಿಲ್ಲೆಗಳಿದ್ದಾವೆ, ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಗಳಿದ್ದಾವೆ, ಅಲ್ಲಿ ಜನ ಬರೋದು ಮಾಡಿ ಇಂಡಸ್ಟ್ರೀಸ್ನ ಬೆಳೆಸ್ರಿ. ಬೆಂಗಳೂರು ಸುತ್ತಲೇ ಯಾಕೆ ಮಾಡ್ತಾ ಇದ್ದೀರಿ? ಇದನ್ನು ಕೂಡ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಅದೇ ರೀತಿ ಬೆಂಗಳೂರು ನಾರ್ತಲ್ಲಿ ಕೂಡ ಇವತ್ತು ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಿ ಒಂದು ರೀತಿಯ ಸಭೆ ಮಾಡಿ ಅವರನ್ನು ಕೂಡ ನಮ್ಮ ಜೊತೆ ಸೇರಿಸ್ಕೊಳ್ಬೇಕಾಗ್ತದೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಎಲ್ಲೂ ಕೂಡ KDB ಆಗಲಿ ಯಾವುದೇ ಇಂಡಸ್ಟ್ರಿ ಆಗಲಿ ಸರ್ಕಾರ ಮಾಡಬಾರ್ದು. ಜನರು ಮತ್ತು ರೈತರು ಮತ್ತು ಇಂಡಸ್ಟ್ರಿಯಲಿಸ್ಟ್ ಅವ್ರು ಇಷ್ಟ ಇದ್ರೆ ಕೊಟ್ಕೊಳ್ತಾರೆ, ಕೊಡ್ತಾರೆ, ಬಿಡ್ತಾರೆ. ರೈತರು ಏನ್ ಮಾಡಬೇಕು? ರೈತರ ಅವರ ಜಮೀನು ಹಕ್ಕನ್ನು ಅವ್ರಿಗೆ ಉಳಿಸ್ಕೊಡ್ಬೇಕು. ಇದು ಹೋರಾಟದ ಪ್ರಮೇಯ ಆಗಬೇಕು. ಆದ್ರಿಂದ 3 ಕೆಲಸ ನಾನು ಹೇಳಿದ್ದು. ಒಂದು, ಆದಷ್ಟು ಬೇಗ ಒಂದು ಆಫೀಸ್ ಮಾಡಿ ಪ್ರತಿಯೊಬ್ಬರ ಕೈಯಲ್ಲೂ ಅಬ್ಜೆಕ್ಷನ್ ಹಾಕ್ಸ್ಬೇಕು. ಪ್ರತಿ ಗ್ರಾಮದಲ್ಲಿ ಇವತ್ತಿನ ಜನಜಾಗೃತಿಯನ್ನು ಉಂಟು ಮಾಡಬೇಕು. ಮತ್ತು ನಾನ್ ಪೊಲಿಟಿಕಲ್ ಆಗಿ ಎಲ್ಲ ರಾಜಕೀಯ ನಾಯಕರನ್ನ ಕರೆದು ಮತ್ತೊಂದು ಸಭೆ ಮಾಡಿ ಅವರೆಲ್ಲರ ನಿರ್ಣಯ ತಗೊಂಡು ಹೋರಾಟವನ್ನು ರೂಪಿಸಬೇಕು. ಇಲ್ಲಾಂದ್ರೆ ನಾವ್ಯಾರ ಒಂದು ನಿರ್ಣಯ ತಗೊಂಡ್ರೆ ಅದು ಯಶಸ್ವಿ ಆಗೋದಿಲ್ಲ. ಅದಕ್ಕೆ ರಾಜಕೀಯವನ್ನ ಬೆರೆಸದೆ ರಾಜಕೀಯವನ್ನ ಮೀರಿ ನಮ್ಮ ಹೋರಾಟ ಆಗಬೇಕು. ಇವತ್ತೇನಾಗಿದ್ದ ತಕ್ಷಣ ನಾಳೆ ಬೆಳಗ್ಗೆ ಏನಾಗೋದಿಲ್ಲ. ಇವತ್ತೇನ ನೋಟಿಸ್ ಕೊಟ್ಟಿದ ತಕ್ಷಣ ನಾಳೆ ಬೆಳಗ್ಗೆ ಅಕ್ವಿಸಿಷನ್ ಆಗೋದಿಲ್ಲ. ಪ್ರಾರಂಭ ಮಾಡಿದ್ದೀರಿ. ಪ್ರಾರಂಭ ಮಾಡಿದಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ರೂಪುರೇಷೆಯನ್ನು ಮಾಡೋಣ. ನಾವು ನಿಮ್ಮ ಜೊತೆ ಇರ್ತೇವೆ, ನಿಮ್ಮ ಹೋರಾಟ ಜೊತೆ ನಾವಿದ್ದೇವೆ ಕೂಡ. ರೈತರ ಪರವಾಗಿ ಹೋರಾಟ ಮಾಡತಕ್ಕಂತಹ ಕೆಲಸ ನಾವು ಮಾಡಲೇಬೇಕಾಗಿದೆ, ಜವಾಬ್ದಾರಿ ಕೂಡ ನಮಗಿದೆ. ಸೊ ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಒಂದು ರೂಪುರೇಷೆಯನ್ನು ಮಾಡೋಣ. ಈ ಕಮಿಟಿ ಏನು ಮಾಡಿದ್ರೆ ಒಂದು 10-15 ಜನ ಒಂದು ಕಮಿಟಿ ಮಾಡಿ ಅಲ್ಲಿ ಏನು ಡಿಸಿಷನ್ ತಗೊಳ್ರಿ. ಸಾಮಾನ್ಯ ರೈತರನ್ನ ಉಳಿಸ್ತಕ್ಕಂಥ ಕೆಲಸ ಆಗಬೇಕು ಮತ್ತು ರೈತರ ಜಮೀನನ್ನು ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಪರಿಸರ ಸಂರಕ್ಷಣೆಯೂ ಆಗಬೇಕು. ಹಾಗೆ ನಿಜವಾಗಲೂ ದುಡ್ಡು ಬರೋದಿದೆ ಅದು ರೈತನಿಗೆ ಹೋಗಬೇಕು. ಆ ರೀತಿಯಾದ ಒಂದು ಯೋಜನೆಯನ್ನ, ಆಲೋಚನೆಯನ್ನ, ಚಿಂತನೆಯನ್ನ ನಾವು ಮಾಡಿದಾಗ ಮಾತ್ರ ನಾವು ಯಶಸ್ಸನ್ನು ಕಾಣ್ತೇವೆ ಅಂತ ಹೇಳ್ತಾ, ನಿಮ್ಮ ಎಲ್ಲ ಪರಿಸರದ ಎಲ್ಲ ಪ್ರತಿಯೊಂದು 90 ವರ್ಷದಲ್ಲಿ ಬಂದು ಕೂತ್ಕೊಂಡು ಮಾತಾಡಬೇಕಾದ ಅವಶ್ಯಕತೆ ಅವ್ರಿಗೆ ಇರಲಿಲ್ಲ. ಆದರೆ ನಮ್ಮಲ್ಲಿ ಒಂದು ಜಾಗೃತಿ ಉಂಟು ಮಾಡಬೇಕು ಅಂತ ಬಂದಿದ್ದಾರೆ. ಆ ಜಾಗೃತಿಯನ್ನು ಉಂಟು ಮಾಡೋದಕ್ಕೋಸ್ಕರ ನಾವು ಸೇರಿದ್ದೀವಿ. ಈ ಒಂದು ಆನೇಕಲ್ ಭಾಗದಲ್ಲಿ ಇರ್ತಕ್ಕಂಥ, ಯಾಕಂದರೆ ಆ ಕಡೆ ಹೌಸಿಂಗ್ ಬೋರ್ಡ್ ಮಾಡಿದೆ, ಇವತ್ತು ಇಂಡಲ್ವಾಡಿವರೆಗೂ ಹೋಗ್ಬಿಟ್ಟಿದ್ದೀವಿ, ಬಾರ್ಡರ್ಗೆ ಹೋಗ್ಬಿಟ್ಟಿದ್ದೀವಿ. ನಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಹೊಸೂರಲ್ಲಿ ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾನೆ ಇದೆ. ಯಾಕಂದ್ರೆ ನಮ್ಮ ಮೇಲೆ ಅವರು ಕಾಂಪಿಟೇಷನ್ ಮಾಡೋಕ್ಕೋಸ್ಕರ ಅಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ ಕಾಂಪಿಟೇಷನ್ ನಾವು ಮಾಡತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನತಕ್ಕಂಥ ನೋಡಬೇಕು. ಮತ್ತು CDPಯಲ್ಲಿ ಕಾಂಪ್ರಹೆನ್ಸಿವ್ ಡೆವಲಪ್ಮೆಂಟ್ ಮ್ಯಾನ್ನಲ್ಲಿ BDಯಲ್ಲಿ ಇರ್ತಕ್ಕಂಥದ್ದನ್ನ ಕಳೆದ 15ಕ್ಕೆ ಹೋಯಿತು. ಹೊಸ CDP ಬರಲಿಲ್ಲ. ಇವತ್ತು ಎಲ್ಲ ಕಡೆ ಲ್ಯಾಂಡ್ ಯೂಸ್ ಚೇಂಜ್ ಮಾಡಿಕೊಡ್ತಾನೆ ಇದ್ದಾರೆ. ಎಲ್ಲೂ ಕೂಡ ಅಗ್ರಿಕಲ್ಚರ್ ಝೋನ್ ಇಲ್ಲ, ಗ್ರೀನ್ ಬೆಲ್ಟ್ ಇಲ್ಲ. ಸೊ ಇದನ್ನೆಲ್ಲ ಕೂಡ ನಾವು ಆಲೋಚನೆ ಮಾಡಿ, ಇದನ್ನೆಲ್ಲವನ್ನು ಕೂಡ ಸಮಗ್ರವಾಗಿ ಆಲೋಚನೆ ಮಾಡಿ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ವೇದಿಕೆ ಇದಾಗಬೇಕು ಅಂತ ನಾನು ಆಶಿಸ್ತಾ, ಆದಷ್ಟು ಬೇಗ ರಾಮಸ್ವಾಮಿ ರೆಡ್ಡಿ ಅವರಿಗೆ ಹೇಳಿದೆ ಮೊನ್ನೆ ಕೂಡ, ದಯವಿಟ್ಟು ನೀವು MLA ಹತ್ರ ಮಾತಾಡಿ, ಆ ಪಕ್ಷದವ್ರನ್ನು ಕರೀರಿ, ಅವ್ರ ಜೊತೆ ಒಂದು ಡೆಲಿಗೇಷನ್ ಹೋಗೋಣ, ಫಸ್ಟ್ ಮೀಟ್ ಮಾಡೋಣ, ಆಮೇಲೆ ನಾವು ಹೋರಾಟಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಹೋಗೋಣ. ಹೋರಾಟಗಳು ಕೂಡ ಉಗ್ರವಾಗಬೇಕಾದ್ರೆ ಜನಜಾಗೃತಿ ಆಗಬೇಕು. ಆದ್ದರಿಂದ 2 ಕೆಲಸ, ಪ್ರತಿ ಗ್ರಾಮದಲ್ಲಿ ಇವತ್ತು ಹೋಗಿ ನೀವು ಜನಜಾಗೃತಿಯನ್ನು ಮಾಡಿ, ಮೊದಲನೇ ಕೆಲಸ. ಎರಡನೇದೊಂದು ಆಫೀಸ್ ಮಾಡಿ, ನೋ ಅಬ್ಜೆಕ್ಷನ್, ಫಸ್ಟ್ ಅಬ್ಜೆಕ್ಷನ್ ಫೈಲ್ಸ್ ಮಾಡಿ. 30ನೇ ತಾರೀಕು ಟೈಮ್ ಇಲ್ಲ ಇವಾಗ. ಆದಷ್ಟು ಬೇಗ ಪ್ರತಿಯೊಬ್ಬ ರೈತ ಅಬ್ಜೆಕ್ಷನ್ ಹಾಕಬೇಕು. ಯಾವ ರೀತಿ ಅಬ್ಜೆಕ್ಷನ್ ಆಗಬೇಕು, ಅದು ಲೀಗಲ್ ಆಗಿ ಏನೇನು ಬೇಕು ಅದನ್ನು ಮಾಡಿ ಅಬ್ಜೆಕ್ಷನ್ ಹಾಕ್ಸಿ. ತದನಂತರ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳನ್ನ ಸೇರಿಸಿ ಒಂದು ಡೆಲಿಗೇಷನ್ ಹೋಗಿ ಮೊದಲು ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ, ಬೇಕಾದ್ರೆ ಕೇಂದ್ರ ನಮ್ಮ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಕೂಡ ಭೇಟಿ ಮಾಡೋಣ. ತದನಂತರ ಅವರು ಏನು ಪ್ರತಿಕ್ರಿಯೆ ಕೊಡ್ತಾರೋ ಅದಕ್ಕೆ ಅನುಗುಣವಾಗಿ ನಮ್ಮ ಹೋರಾಟಗಳನ್ನ ರೂಪಿಸೋಣ. ನಿಮ್ಮೆಲ್ಲರ ವಿಶ್ವಾಸ, ನಿಮ್ಮೆಲ್ಲರ ಒಂದು ಬೆಂಬಲ ಇದ್ರೆ ಮಾತ್ರ ಯಶಸ್ಸನ್ನು ಕಾಣ್ತೀವಿ. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಈ ಸರ್ಕಾರ ಕಳೆದ 1.5 ವರ್ಷದಿಂದ ನೀವು ನೋಡ್ತಾ ಇದ್ದೀವಿ, ಅನೇಕ ಯೋಜನೆಗಳನ್ನ ಅನೌನ್ಸ್ ಮಾಡುತ್ತೆ, ವಾಪಸ್ ತಗೊಂಡಿದೆ. ಸೊ ಜನರು ಯಾವಾಗ ಅದನ್ನ ವಿರೋಧಿಸ್ತಾರೋ ಸಹಜವಾಗಿ ತಗೊಳ್ಕೊಳ್ತಾರೆ. ರಾಜಕೀಯದಲ್ಲಿ
ಮತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಕೂಡ ಅದು ಸಹಜ ಕೂಡ. ಸೊ ಆದ್ದರಿಂದ ಬೆಂಗಳೂರು ನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಆಗ್ತಕ್ಕಂಥ ಆ ಕಡೆ ಕೂಡ ನಾನು ಬೆಂಗಳೂರು ನಾರ್ತಲ್ಲಿ ಕೂಡ ನಾನು ಸಂಪರ್ಕ ಮಾಡ್ತೀನಿ. ಅಲ್ಲಿ ಸಂಪರ್ಕವನ್ನು ಗೊಳಿಸೋಣ. ಕೇವಲ ಒಂದು ವೇದಿಕೆ ಆಗಬಾರ್ದು. ಅನೇಕ ಜನ ರೈತ ಮುಖಂಡರಿದ್ದಾರೆ, ಅವ್ರನ್ನೂ ಕರೆಸಿ ಅವ್ರು ಒಳ್ಳೆಯವರಿರ್ಬೋದು ಕೆಟ್ಟವರಿರ್ಬೋದು ಅಂತ ಯೋಚನೆ ಮಾಡಬೇಡಿ. ನಾನ್ ಪೊಲಿಟಿಕಲ್ ಮತ್ತು ಎಲ್ಲ ರೈತರ ಪರ ಹೋರಾಟಗಳಾಗಬೇಕು. ಈ ಪ್ರದೇಶಕ್ಕೆ ಒಳ್ಳೆಯದಾಗಬೇಕು. ಇವತ್ತು ಆನೇಕಲ್ಲಿನ ಸಜ್ಜಾಪುರ ಹೋಬಳಿಯ ಕೆಲವು ಪಂಚಾಯಿತಿಗಳಲ್ಲಿ ಗ್ರಾಮಗಳಲ್ಲಿ KEDB ನೋಟಿಸ್ ಕೊಟ್ಟಿದೆ. ಸೊ ಅದನ್ನು ವಿರೋಧಿಸಿ ಅಥವಾ ಅಕ್ವಿಸೇಷನ್ ಆಗಬಾರ್ದು ಅಂತ ರೈತರ ಅಭಿಪ್ರಾಯ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ರೈತರನ್ನು ಇವತ್ತು ಕರೆದಿದ್ದಾರೆ. ಅವರೆಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಮುಂದೆ ಹೇಗೆ ನಾವು ಈ KEDBಯಿಂದ ನಾವು ಮುಕ್ತಿಯನ್ನು ಪಡಿಬೇಕು ಅನ್ನೋದು ಮೊದಲನೇ ಸಭೆ ಮಾಡಿದ್ದಾರೆ. ತದನಂತರ ಇದನ್ನು ಯಾವ್ಯಾವ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಮತ್ತು ರೈತರ ಪರ ಹೋರಾಟ ಇರ್ಬೋದು ಮತ್ತು ಗ್ರಾಮಗಳಲ್ಲಿ ಕೂಡ ಜನಜಾಗೃತಿಯನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಸೊ ಈ ತಿಂಗಳ 30ನೇ ತಾರೀಕೊಳಗೆ ಎಲ್ಲ ರೈತರು ಕೂಡ ಅಬ್ಜೆಕ್ಷನ್ ಆಗಬೇಕು ಅನ್ನತಕ್ಕಂಥದ್ದನ್ನು ನಿರ್ಣಯ ಮಾಡಿದ್ದಾರೆ. ಮುಂದೆ ಬರ್ತಕ್ಕ ದಿನಗಳಲ್ಲಿ ಹೋರಾಟಕ್ಕೆ ಸ್ವರೂಪ ಯಾಕೆ ಕೊಡಬೇಕು ಅನ್ನೋದು ಕೂಡ ಆಗಿದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಹೆಚ್ಚಿನ ಹೋರಾಟ ಮಾಡೋದಕ್ಕೆ ಅನೇಕ ಜನರನ್ನ ಇಲ್ಲಿ ಸೇರಿಸಿ ಮೊದಲನೇ ಸಭೆ ಆಗಿದೆ. ಇವತ್ತಿನ ಸಭೆ ಮೊನ್ನೆ ಆನೇಕಲ್ ತಾಲೂಕಿನಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಆ ಹೋರಾಟದಲ್ಲಿ ನಾವು ಈಗಾಗಲೇ ತಾಲೂಕಾ ಮ್ಯಾಜಿಸ್ಟ್ರೇಟ್ಗೆ ಮುಖಾಂತರ ಚೀಫ್ ಸೆಕ್ರೆಟರಿಗೆ KEDBಗೆ ಎಲ್ರಿಗೂ ಒಂದು ಮನವಿ ಪತ್ರ ಸಲ್ಲಿಸಿದ್ದೀವಿ. ಯಾವುದೇ ಕಾರಣಕ್ಕೆ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಭೂಮಿನ ಇನ್ನು ಅಕ್ವಿಷನ್ ಮಾಡಬೇಡಿ, ಮಾಡೋದ್ರಿಂದ ಏನೇನು ಅನಾನುಕೂಲ ಆಗುತ್ತೆ ಅಂತೆಲ್ಲ ಹೇಳಿದ್ದೀವಿ. ಇವತ್ತು ಸುಮಾರು 1000 ಜನ ರೈತರು ಸೇರಿಬಿಟ್ಟು ಮುಂದಿನ ಹೋರಾಟಗಳು ಹೇಗಿರಬೇಕು ಅಂತಲೂ ಲೆಕ್ಕ ಹಾಕಿದ್ದೀವಿ. ಎಲ್ರಿಗೂ ಹೇಳಿದ್ದೀವಿ. ಗ್ರಾಮ ಪಂಚಾಯಿತಿಯಿಂದ ಹಿಡಿದು ನಮ್ಮ ಹೋರಾಟಗಳು ಶುರುವಾಗ್ತವೆ. ಪ್ರತಿ ಪಂಚಾಯಿತಿನಲ್ಲೂ ಪಂಚಾಯಿತಿ PDO ಇರ್ಬೋದು, ಪಂಚಾಯಿತಿ ಮೆಂಬರ್ಸ್ ಇರ್ಬೋದು, ಅಲ್ಲಿ ಇದ್ರ ಬಗ್ಗೆ ಅವ್ರ ಮಾಹಿತಿ ಕೇಳ್ದೇನೆ ಮಾಡ್ತಾ ಇರೋದಕ್ಕೆ ಒಂದು ರೆಸೊಲ್ಯೂಷನ್ ಮಾಡಿಕೊಡಿ. ಅಲ್ಲಿವರೆಗೂ ಪಂಚಾಯಿತಿ ನಡೆಸೋದಕ್ಕೆ ಬಿಡೋದಿಲ್ಲ ಅನ್ನೋ ರೀತಿಯಲ್ಲೂ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಪ್ರತಿ ಹಳ್ಳಿನಲ್ಲೂ ಈ ಒಂದು ಕೂಗನ್ನ ಎಬ್ಬಿಸ್ತಾ ಇದ್ದೀವಿ. ಇದು ಆದಮೇಲೆ 4-5 ದಿವಸ ಆದಮೇಲೆ ಮುಂದಿನ ಭಾನುವಾರ ಸೇರಿ ವಿಧಾನಸೌಧ ಹತ್ರ ಇರಬೇಕಾ ಅಥವಾ ಆನೇಕಲ್ ತಾಲೂಕಿನಲ್ಲೇ ಮತ್ತೆ ಇನ್ನೊಂದು ಪ್ರತಿಭಟನೆ ಮಾಡಬೇಕಾ ಅಥವಾ ರಸ್ತೆ ತಡೆ ಮಾಡಬೇಕಾ, ಯಾವ ರೀತಿ ನಮ್ಮ ಜಮೀನುಗಳನ್ನು ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ತೀವ್ರಗತಿನಲ್ಲಿ ಹೋರಾಟ ಮಾಡೋದಕ್ಕೆ ನಾವೆಲ್ಲ ನಿಶ್ಚಯ ಮಾಡಿದ್ದೀವಿ. ಎಲ್ಲರೂ ಅದರ ಬಗ್ಗೆ ಮನಸ್ಸು ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಮನೆಯಿಂದ ಈಚೆ ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಈ ಹೋರಾಟದಲ್ಲಿ ಖಂಡಿತ ಗೆದ್ದೇ ಗೆಲ್ತೀವಿ, ದೇಶನ ಉಳಿಸ್ತೀವಿ, ಭೂಮಿನೂ ಉಳಿಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟ. ಇವತ್ತು ಸಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು? ಮಾನ್ಯ ಪರಿಸರವಾದಿ ಯಲ್ಲಪ್ಪ ರೆಡ್ಡಿ ಅವರು ಭಾಗವಹಿಸಿದ್ರು. ಹಾಗೆ ಗೋಪಿನಾಥ್ ರೆಡ್ಡಿ ಅವರು MLC ಅವರು ಭಾಗವಹಿಸಿದ್ರು. ಮುಂದಿನ ಮೀಟಿಂಗ್ನಲ್ಲಿ MLA ಶಿವಣ್ಣವರು ಬರ್ತೀನಿ ಅಂತ ಹೇಳಿದ್ದಾರೆ, ಮಂಜುನಾಥ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಪೂರ್ವ ನಮ್ಮ DK ಶಿವಕುಮಾರ್ ಅವರು ಮೊದಲು MP ಆಗಿದ್ದರು, ಅವರೂ ಬರ್ತೀವಿ ಅಂತ ಹೇಳಿದ್ದಾರೆ. ಅವರೆಲ್ಲರೂ DK ಸುರೇಶ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಮುಖಂಡರು, BJP ಮುಖಂಡರು ಎಲ್ಲರೂ ಸೇರಿಸ್ಕೊಂಡು ಮುಂದಿನ ಭಾನುವಾರ ಇನ್ನೊಂದು ಮೀಟಿಂಗ್ ಮಾಡ್ತೀವಿ. ಆವತ್ತು ಉಗ್ರವಾದ ಹೋರಾಟ ಮಾಡೋದಕ್ಕೆ ಯಾವ ರೀತಿ ಮಾಡ್ಬೋದು ಅಂತ ರೈತರ ಸಮ್ಮುಖದಲ್ಲಿ ನಿರ್ಧಾರ ಮಾಡ್ತೀವಿ. ನಮ್ಮ ಆನೇಕಲ್ ತಾಲೂಕಿನ KEDB ಭೂಸ್ವಾಧೀನದ ವಿರುದ್ಧ ಪಕ್ಷಾತೀತ ಹೋರಾಟ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ತಾಲೂಕಿನ ಎಲ್ಲ ನಮ್ಮ ರೈತ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಈ ದಿನ ಸಭೆ ಸೇರಿ ಭೂಸ್ವಾಧೀನದ ವಿರುದ್ಧ ಮುಂದಿನ ದಿನಗಳ ಹೋರಾಟದ ಬಗ್ಗೆ ಚರ್ಚಿಸುವ ಸಲುವಾಗಿ ನಮ್ಮ ಪರಿಸರವಾದಿಗಳಾದಂಥ ನಮ್ಮ ಯಲ್ಲಪ್ಪ ರೆಡ್ಡಿ ಸರ್ ಅವರನ್ನು ಮತ್ತು ನಮ್ಮ ತಾಲೂಕಿನ MLC ಅವರಾದಂಥ ಗೋಪಿನಾಥ್ ರೆಡ್ಡಿಯವರು, ಎಲ್ಲ ನಮ್ಮ ಮುಖಂಡರು ದೇವರಾಜ್ ಅವರು ಮತ್ತು ನಮ್ಮ ನಾಗೇಶ್ ಅವರು, ಎಲ್ಲ ನಮ್ಮ ಶಿವಪ್ಪ ರೆಡ್ಡಿಯವರು
ಎಲ್ಲರ ಸಮ್ಮುಖದಲ್ಲಿ ಬಯಲುಬಸವೇಶ್ವರ ದೇವಸ್ಥಾನದಲ್ಲಿ ಈಗ ತಾಲೂಕಿನ ಸುಮಾರು 1000ಕ್ಕೂ ಹೆಚ್ಚು ಜನ ನಮ್ಮ ರೈತ ಬಾಂಧವರು ಸೇರಿ ಮುಂದಿನ ರೂಪುರೇಷೆಗಳ ಬಗ್ಗೆ, ನಮ್ಮ ರೈತರ ಜಮೀನುಗಳನ್ನು ಯಾವ ರೀತಿ ನಾವು ಬಿಡಿಸ್ಕೊಳ್ಬೇಕು, ಸರ್ಕಾರದ ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕು, ಮುಂದಿನ ನಮ್ಮ ಕಾನೂನು ವಿರುದ್ಧ ಯಾವ ರೀತಿ ನಾವು ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಚರ್ಚೆ ಮಾಡಲಾಗಿದೆ. ಎಲ್ಲ ಪಂಚಾಯಿತಿಗಳಲ್ಲಿ ಸಹಿತ ನಮ್ಮ ಸ್ಥಳೀಯ ಪ್ರತಿನಿಧಿಗಳು ಏನು ನಮ್ಮ ಮೆಂಬರ್ಸ್ ಇದ್ದಾರೆ, ತಾಲೂಕ್ ಪಂಚಾಯತಿ ಮೆಂಬರ್ಗಳು ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರು, ಪ್ರತಿಯೊಂದು ಗ್ರಾಮದಲ್ಲಿರುವ ನಮ್ಮ ಪಂಚಾಯತಿ ಸದಸ್ಯರು ಅವರೆಲ್ಲರನ್ನು ಒಗ್ಗೂಡಿಸ್ಕೊಂಡು ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಅವರೆಲ್ಲರ ಸಹಕಾರ ಪಂಚಾಯತಿನಲ್ಲಿ ರೆಸಲ್ಯೂಷನ್ ಮಾಡೋದ್ರಿಂದ ಹಿಡಿದು ಸರ್ಕಾರಕ್ಕೆ ಪಂಚಾಯತಿ ಮುಖಾಂತರ ಮನವಿ ಪತ್ರಗಳನ್ನು ಭೂಸ್ವಾಧೀನ ಕೈಬಿಡುವ ಬಗ್ಗೆ, ನಿರ್ಣಯ ಕೈಗೊಳ್ಳುವ ಬಗ್ಗೆ ಎಲ್ಲ ಈ ಕಾರ್ಯಕ್ರಮಗಳ ಬಗ್ಗೆ ಚರ್ಚಿಸಿದ್ದೇವೆ. ಈ ಹೋರಾಟ, ರೈತರ ಹೋರಾಟ ಮುಂದಿನ ದಿನಗಳಲ್ಲಿ ಇನ್ನೂ ಯಶಸ್ವಿ ಆಗಲಿ. ಮತ್ತು ನಮ್ಮ ರೈತರು, ತಾಲೂಕಿನ ಎಲ್ಲ ರೈತರು, ಸುಮಾರು 5,000ಕ್ಕಿಂತ ಹೆಚ್ಚು ಜನ ರೈತರು ಮುಂದಿನ ದಿನಗಳಲ್ಲಿ ವಿಧಾನಸೌಧ ಹತ್ರ ಶಾಂತಿಯುತ ಪ್ರತಿಭಟನೆ ಮಾಡೋ ಮುಖಾಂತರ ಯಾವ ರೀತಿ ನಾವು ಕಾರ್ಯಕ್ರಮ ರೂಪಿಸಬೇಕನ್ನೋ ಚರ್ಚೆಯನ್ನು ಸಹ ಈ ಮೀಟಿಂಗಲ್ಲಿ ಚರ್ಚಿಸಲಾಗಿದೆ. ಈ ರೈತರ ಹೋರಾಟಕ್ಕೆ ಜಯ ಸಿಗಲಿ. ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಸರ್ಜಾಪುರ ಹೋಬಳಿ ಒಂದೇ ಅಲ್ಲದೆ ನಮ್ಮ ಅತ್ತಿಬೇಲೆ ಹೋಬಳಿ ಇರ್ಬೋದು, ಕಸಬಾ ಹೋಬಳಿ ಇರ್ಬೋದು, ಎಲ್ಲ ಭಾಗದ ನಮ್ಮ ರೈತ ಬಂದವರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ತಾವು ಸಹ ನಮ್ಮ ಜೊತೆ ಕೈ ಜೋಡಿಸಿದಲ್ಲಿ ಈ ರೈತ ಹೋರಾಟಕ್ಕೆ ಇನ್ನೂ ಹೆಚ್ಚಿನ ಬಲ ಬರುತ್ತೆ ಅಂತ ಹೇಳ್ತಾ, ಎಲ್ಲ ರೈತ ಬಾಂಧವರು ಬಂದು ಭಾಗವಹಿಸಿ ಬಯಲು ಬಸವೇಶ್ವರ ದೇವಸ್ಥಾನದ ಕಲ್ಯಾಣ ಮಂಟಪದಲ್ಲಿ ಸುಮಾರು 1200ರಿಂದ 1300 ಜನ ಸೇರಿಸಿ ಇವತ್ತು ಯಶಸ್ವಿಗೊಳಿಸಿದ್ದೀವಿ. ಯಾಕಂದರೆ ಈ ಹೋರಾಟ ಮೊನ್ನೆ ಬುಧವಾರ ಮಾತ್ರ ಶಾಂಪಲ್ ಅಂತ ತೋರಿಸಿದ್ವಿ. ಇವತ್ತು ಅದೇ ಹೋರಾಟಕ್ಕೆ ಇವತ್ತು ಕೈ ಜೋಡಿಸೋದಕ್ಕೆ ಇವತ್ತು ನಾನು ಮುಂದೆ ತಾನು ಮುಂದೊಂದು ರೈತ ಬಾಂಧವರು ಬಂದಿದ್ದಾರೆ. ಇವತ್ತು ನಮಗೆ ತುಂಬ ಸಂತೋಷದ ಸುದ್ದಿ ಇದು. ಇದೇ ರೀತಿ ನಾಳೆಯಿಂದ ಪಂಚಾಯತಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ, ಹಾಗೆ ಕರ್ನಾಟಕ ಮಟ್ಟದಲ್ಲಿ ನಾವು ಇದನ್ನು ಜಯಗಳಿಸಬೇಕೆಂದು ಎಲ್ಲರ ಘೋಷಣೆಯಿಂದ ಕೂಗಿ ಇವತ್ತು ಸಾರಿದ್ದಾರೆ. ಎಲ್ಲ ಪ್ರಮಾಣ ವಚನ ಮಾಡಿದ್ದಾರೆ ಎಲ್ಲ ರೈತ ಬಾಂಧವರು. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಪ್ರತಿಯೊಂದು ಹಳ್ಳಿಯಿಂದ ನಾನು ಹೆಣ್ಣು ಮಕ್ಕಳಿರ್ಬೋದು, ದೊಡ್ಡವರಿರ್ಬೋದು, ಹಿರಿಯರು, ಚಿಕ್ಕವರು ಇರ್ಬೋದು, ಎಲ್ಲರೂ ಜೊತೆಗೂಡಿ ಪಂಚಾಯತಿ ಹೋಗಿ ಮುತ್ತಿಗೆ ಹಾಕಬೇಕಂದು ನಾವು ಇವತ್ತು ಪ್ರಮಾಣ ಮಾಡಿದ್ದೀವಿ. ಮುತ್ತಿಗೆ ಹಾಕ್ತೀವಿ. ಮುಂದಿನ ಹೋರಾಟ ನಾಳೆಯಿಂದನೇ ಶುರು ಮಾಡ್ತಾ ಇದ್ದೀವಿ. ರೈತ ಹೋರಾಟದ ಬಗ್ಗೆ ಅನೇಕ ಗಣ್ಯರು ಮತ್ತು ನಮ್ಮ ಪಂಚಾಯತಿ ಎಲ್ಲ ಮೆಂಬರ್ಗಳು, ಚೇರ್ಮನ್ಗಳು, ಇಡೀ 8-9 ಪಂಚಾಯತಿಗಳೆಲ್ಲ ಸದಸ್ಯರು ಬಂದು ಈ ಒಂದು ಭೂಮಿ ಕಬಳಿಕೆಯನ್ನು ತಡೆಗಟ್ಟೋದಕ್ಕೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಆದರೆ ನಾವು ಒಂದು ಮಾತು ಹೇಳ್ತೀವಿ, ಪ್ರಾಣ ಕೊಡ್ತಾರೆ ಹೊರತು ಭೂಮಿ ಕೊಡೋದಿಲ್ಲ. ನಮಗೆ ಈ ಭೂಮಿ ಬಿಟ್ಟರೆ ಬೇರೆ ಜಾಗ ಇಲ್ಲ. ಇಲ್ಲಿ ತಗೊಂಡೋಗಿ ಭೂಮಿ ಮಾರಿಬಿಟ್ಟು ನಾವು ಬೇರೆ ಕಡೆ ತಗೊಂಡೋಗಿ ಅಷ್ಟು ದುಡ್ಡು ನಮ್ಗೆ ಕೊಡ್ತಾ ಇಲ್ಲ ಗೌರ್ಮೆಂಟು. ಅದರಿಂದ ಯಾವುದೇ ಕಾರಣಕ್ಕೂ ಇನ್ನೂ ಅನೇಕ ಜಾಗಗಳಲ್ಲಿ ಭೂಮಿ ಬರಡಾಗಿ ಬಿದ್ದಿದೆ. ಅಲ್ಲಾಗಲಿ ಇಲ್ಲೇ ಆದರೆ ಪರಿಸರ ಹಾಳಾಗ್ತದೆ. ಈಗಲೇ ಇದು ಗ್ರೀನ್ ಸಿಟಿ ಅಂತ ಹೇಳ್ತಾ ಇದ್ದಾರೆ, ಇದು ಗ್ರೀನ್ ಸಿಟಿ ಆಗಲ್ಲ, ಗಬ್ಬು ಸಿಟಿ ಆಗ್ತಾ ಇದೆ. ದಯವಿಟ್ಟು ಗೌರ್ಮೆಂಟವರು ಇದೆಲ್ಲ ಆಲೋಚನೆ ಮಾಡಿ ಈ ಜಾಗವನ್ನು ತೆರವುಗೊಳಿಸಿ ರೈತರಿಗೆ ಒಂದು ಒಳ್ಳೆ ದಾರಿ ತೋರಿಸಬೇಕಾಗಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ಏನು ಘೋಷವಾಕ್ಯ ಇದೆಯೋ ಅದು ಈಗ ನಡೀತಾ ಇಲ್ಲ. ರೈತರು ಈಗ ಏನಾಗ್ತಾ ಇದೆ, ಈ ಕಡೆ ಯಥೇಚ್ಛವಾಗಿರ್ತಕ್ಕಂಥ ರೈತರು ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಈಗ ರೈತರನ್ನ ಈ ಅಕ್ರಮವಾಗಿ ಭೂ ಸ್ವಾಧೀನ ಮಾಡಿ ಏನು ಈ KDBಗೆ ಇದು ವಹಿಸಿದರೆ ಇದು ತುಂಬ ಮೋಸ, ಹಗಲು ದರೋಡೆ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಎಲ್ಲರೂ ನಾವು ಶಪಥ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ನಾವು ಪ್ರಾಣ ಬಿಡ್ತೀವಿ ಹೊರತು ಭೂಮಿ ಬಿಡೋದಿಲ್ಲ ಅಂತ ಏನು ನಾವು ರೈತರು ಶಪಥ ಮಾಡಿದ್ದೀವೋ, ಸಾವಿರಾರು ಲಕ್ಷಾಂತರ ಜನ ರೈತರನ್ನ ಸೇರಿಸೋದಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳು ಇದನ್ನು ನೋಡಿ ಇದನ್ನು ಇಲ್ಲಿಗೆ ಕೈ ಬಿಟ್ಟರೆ ತುಂಬ ಒಳ್ಳೆಯದು ಅನಿಸುತ್ತೆ. ಕೈ ಬಿಟ್ಟಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಶಾಂತಿಯುತವಾಗಿ ಹಾಗೆ ಉಗ್ರ ಹೋರಾಟ ನಡೆಸೋದಕ್ಕೂ ನಾವು ತಯಾರಿದ್ದೇವೆ ಅಂತ. ಈ ದಿನ ನಾವು ಈಗಾಗಲೇ ನಮ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮವು ಭೂಮಿಯನ್ನು ಪಡಿತಕ್ಕಂಥ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಈಗಾಗಲೇ ಆನೇಕಲ್ಲಲ್ಲಿ ಬೃಹತ್ ಒಂದು ರ್ಯಾಲಿ ನಡೆಸಿ ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಸಹ ಹಾಕಿದ್ದೀವಿ. ಇಲ್ಲಿ ನಡೀತಿರತಕ್ಕ ವ್ಯವಸ್ಥೆ ನೋಡಿದ್ರೆ ಕೈಗಾರಿಕಾ ಅಭಿವೃದ್ಧಿ ನಿಗಮವು ರೈತರ ಮೇಲೆ ರೈತನನ್ನು ಯಾವುದೇ ರೀತಿಯ ಅವನ ಅಪ್ಪಣೆ ಪಡೆಯದೆ, ಅವನಿಗೆ ತಿಳಿಸದೆ ಸರ್ವಾಧಿಕಾರ ರೀತಿಯಲ್ಲಿ ಇಲ್ಲಿ ವರ್ತಿಸ್ತಾ ಇದೆ. ಈ ಒಂದು ನೀತಿಯನ್ನು ವಿರೋಧಿಸಿ
ಈಗಾಗಲೇ ಒಂದು ಕಾರ್ಯಕಾರಿ ಸಮಿತಿಯ ಒಂದು ಸಭೆಯನ್ನು ನಡೆಸಿದ್ದೀವಿ. ನಾವು ಮುಂದೆ ಈ ಹೋರಾಟ ಅತ್ಯಂತ ಉಗ್ರವಾಗಿರ್ತದೆ. ನಾವು ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಚಳವಳಿಗಾರರನ್ನು, ಎಲ್ಲ ಪ್ರಗತಿಪರ ಸಂಘಟನೆಗಳನ್ನು ಸೇರಿಸಿಕೊಂಡು ನಾವು ಅತ್ಯುಗ್ರವಾದ ಒಂದು ಚಳವಳಿಯನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಮ್ಮ ಪತ್ರಕರ್ತರು ಹಾಗೂ ಎಲ್ಲ ಸಾರ್ವಜನಿಕರು ನೀಡಬೇಕಂತ ಕೋರ್ತಾ ಇದ್ದೇವೆ. ಈಗಾಗಲೇ ನಮ್ಮ ಅಂದೇನಹಳ್ಳಿ ಗ್ರಾಮದ ಮೊದಲಾಗಿತ್ತು ಮಾರ್ಚ್ 5ನೇ ತಾರೀಕು ನಮ್ಮದು ನೋಟಿಫಿಕೇಶನ್ ಆಯಿತು. ಅದರಲ್ಲಿ ಸುಮಾರು 100 ಎಕರೆ ರೇಷ್ಮೆ ವಲಯ, ಅಂದರೆ ಖಾಲಿ ರೇಷ್ಮೆ ವ್ಯವಸಾಯ ಅಲ್ಲ, ನಾವು ಇಡೀ ದೇಶಕ್ಕೆ ಬಿತ್ತನೆ ಗೂಡನ್ನು ಉತ್ಪಾದಿಸಿ ಇಡೀ ದೇಶಕ್ಕೆ ಸರಬರಾಜು ಮಾಡ್ತಕ್ಕಂಥ ಏರಿಯಾ ಅದು. ಇಡೀ ಬಿತ್ತನೆ ವಲಯದಲ್ಲಿ ಬಿತ್ತನೆ ಗೂಡು ಉತ್ಪಾದನೆಯಲ್ಲಿ 25% ಭಾಗ ನಮ್ಮ ಅಂದೇನಹಳ್ಳಿ ಗ್ರಾಮದ ಏರಿಯಾದಿಂದ ಸಪ್ಲೈ ಆಗ್ತಾ ಇರ್ತಕ್ಕಂಥದ್ದು ರಾಜ್ಯಕ್ಕೂ ಹಾಗೂ ದೇಶಕ್ಕೂ. ನಾಚಿಕೆ ಇಲ್ಲದೆ ಅದನ್ನು ಪರಿಶೀಲನೆ ಮಾಡದೆ ಈ ಬೇಕುಪ್ಪ KIDB ಅಧಿಕಾರಿಗಳು ಇಂತಹ ಜಮೀನನ್ನು, ಕೈಗಾರಿಕೆಗೆ ಪೂರಕವಾಗಿರ್ತಕ್ಕಂಥ ಜಮೀನನ್ನು, ಉದ್ಯಮಕ್ಕೆ ಪೂರಕವಾಗಿರ್ತಕ್ಕಂಥ ಜಮೀನನ್ನು ಇವತ್ತು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರಗಳು ಹಾಗೂ ನಮ್ಮ ಜನಪ್ರತಿನಿಧಿಗಳು ಇದರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ದಯವಿಟ್ಟು ಇಂಥ ದೇಶಾಭಿವೃದ್ಧಿ ಇವತ್ತು ನಡೆಸ್ತಾ ಇರತಕ್ಕಂಥ ಕೈಗಾರಿಕೆಗಳು ಮಾಡ್ತಾ ಇದ್ದಾರೆ ನೋಡಿ, ಆ ಕೈಗಾರಿಕೆಗೆ ಪೂರಕವಾಗಿರ್ತಕ್ಕಂಥ ಬೆಳೆ ಬಿತ್ತನೆ ವಲಯ, ಆ ಬಿತ್ತನೆ ವಲಯವನ್ನು ಬಿಟ್ಕೊಡ್ಬೇಕು. ಹಾಗೂ ಈ ಏರಿಯಾದಲ್ಲಿ ಮಾಡ್ತಾ ಇರ್ತಕ್ಕಂಥ ಜಾಗಗಳಲ್ಲಿ ನಮ್ಮ ಸುಮಾರು 4,000 ಎಕರೆಯಲ್ಲಿ ಅತ್ಯಂತ ಹೆಚ್ಚಿನ ಫಲವತ್ತತೆಯ ತೋಟಗಾರಿಕೆ ಭೂಮಿ ಇದೆ. ಅದನ್ನು ಸಹ ಇವರು ಇವತ್ತು ಸ್ವಾಧೀನಪಡಿಸ್ಕೊಳ್ತಾ ಇದ್ದಾರೆ. ನಮ್ಮ ಸರ್ಕಾರಗಳಿಗೆ ನಾಚಿಕೆ ಆಗಬೇಕು. ಇದರಲ್ಲಿ ಆ ಪಕ್ಷ ಈ ಪಕ್ಷ ಅಂತೇನೂ ಇಲ್ಲ. ಬೆಂಗಳೂರು ಸುತ್ತಮುತ್ತಲು ನಮ್ಮ ಪರಿಸರವಾದಿ ವೆಲ್ಲಪ್ರೆಡ್ಡಿ ಅವರು ಹೇಳ್ತಾರಂತ ರೀತಿಯಲ್ಲಿ 100 ಕಿಲೋಮೀಟರ್ ವ್ಯಾಪ್ತಿ ಇರ್ತಕ್ಕಂಥ ಭೂಮಿ ಪ್ರಪಂಚದಲ್ಲಿಯೇ ಇಲ್ಲ. ಅಂಥ ಭೂಮಿಯನ್ನು ಇವತ್ತು ಕಾಂಕ್ರೀಟ್ ಕಾಡು ಮಾಡಿ, ಏನು ಪರಿಸರವನ್ನು ಹಾಳು ಮಾಡಿ, ಯಾರೋ ಬೇರೆ ದೇಶದ ಜನರಿಗೆ ಬದುಕೋದಕ್ಕೋಸ್ಕರವಾಗಿ ಕೈಗಾರಿಕೆ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಕೈಗಾರಿಕೆ ಬೇಕು. ಇವತ್ತು ಕೈಗಾರಿಕೆ ಕೃಷಿಯನ್ನು ಒಂದೇ ಸಮಾನತೆಯಿಂದ ನೋಡಿ, ಬರೀ ಕೈಗಾರಿಕೆಗೆ ತಾವು ಪ್ರೋತ್ಸಾಹ ಕೊಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ 160 ಕೋಟಿ ಜನಸಂಖ್ಯೆ ಆಗ್ತಕ್ಕಂಥ ದಿನದಲ್ಲಿ ನಮ್ಮ ದೇಶಕ್ಕೆ ತಿನ್ನಲು ಅನ್ನ ಇರೋದಿಲ್ಲ. ಅವು ನಮ್ಮ ದೇಶವನ್ನು ಮಾರಾಟ ಮಾಡಬೇಕಾಗಿ ಬರ್ತದೆ. ಈಗಿನ ಅಭಿವೃದ್ಧಿ ಸಹ ಕುಂಠಿತವಾಗ್ತದೆ. ಬಡತನ ರೇಖೆ ಜಾಸ್ತಿಯಾಗಿ ನಮ್ಮಲ್ಲಿ ಅಲ್ಲೋಲ ಕಲ್ಲೋಲವಾಗ್ತದೆ. ದಯವಿಟ್ಟು ಜನಪ್ರತಿನಿಧಿಗಳೇ, ಸರ್ಕಾರಗಳೇ ಈ ಬಗ್ಗೆ ಯೋಚಿಸಿ ಅತ್ಯಂತ ಕೂಲಂಕಷವಾಗಿ ಪರಿಶೀಲಿಸಿ ನೀತಿಗಳನ್ನು ರೂಪಿಸಬೇಕಂತ ನಾವು ಕೋರ್ತಾ ಇದ್ದೇವೆ. ನಮ್ಮ ತಾಲೂಕಿನ ಒಳ್ಳೆ ಫಲವತ್ತಾದ ಭೂಮಿಯನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ನಿಗಮದಿಂದ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಈಗ ನಮ್ಮ ರೈತರು ಸುಮಾರು ಸಾವಿರಾರು ಎಕರೆಗಳಲ್ಲಿ ಕೃಷಿ ಚಟುವಟಿಕೆಗಳನ್ನು ಮಾಡುತ್ತಾ ಜೀವನ ಮಾಡುತ್ತಿದ್ದಾರೆ. ಈ ಒಂದು ಫಲವತ್ತಾದ ಭೂಮಿಯನ್ನು ಸರ್ಕಾರ ಇವತ್ತು KIDB ಮುಖಾಂತರ ಭೂ ಸ್ವಾಧೀನಪಡಿಸಿಕೊಂಡು ರಿಯಲ್ ಎಸ್ಟೇಟ್ ಮಾಡುವ ಒಂದು ದುಸ್ಸಾಹಸಕ್ಕೆ ಇಳಿದಿದೆ. ಈ ಒಂದು ಕೈಗಾರಿಕಾ ಪ್ರದೇಶವನ್ನು ಈ ಒಂದು ಪ್ರದೇಶದಿಂದ ಬೆಂಗಳೂರು ಆಚೆ ಸುಮಾರು ಡಿಸ್ಟ್ರಿಕ್ಟ್ಗಳಲ್ಲಿ ಏನೂ ಕೆಲಸ ಇಲ್ದಿರೋ ಜನಗಳು ಬೆಂಗಳೂರಿಗೆ ವಲಸೆ ಬರುತ್ತಿದ್ದಾರೆ. ಬೀದರ್ ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು, ಆ ಕಡೆ ಏನು ಡೆವಲಪ್ಮೆಂಟ್ ಇಲ್ಲದಿರೋ ಕಡೆ ಡೆವಲಪ್ಮೆಂಟ್ ಮಾಡಿ ಆ ಕಡೆ ಎಲ್ಲ ಭೂಮಿನ ಒಂದು ಅಭಿವೃದ್ಧಿಪಡಿಸಬೇಕು ಅಂತ ನಮ್ಮಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತೇವೆ. ಹಾಗೂ ಯಾವುದೇ ಕಾರಣಕ್ಕೂ ನಮ್ಮ ಆನೇಕಲ್ ತಾಲೂಕಿನ ಫಲವತ್ತಾದ ಭೂಮಿಯನ್ನು ಬಿಟ್ಟುಕೊಡಲು ನಾವು ಸಿದ್ಧರಿರುವುದಿಲ್ಲ. ಹಾಗೂ ಈ ಒಂದು ಪ್ರದೇಶವನ್ನು ಹಸಿರು ವಲಯ ಎಂದು ಸರ್ಕಾರವೇ ಘೋಷಿಸಿದೆ. ಈ ಒಂದು ಹಸಿರು ವಲಯವನ್ನು 2015ರ CDPನಲ್ಲಿ ಹಾಗೆ ಉಳಿಸಿಕೊಂಡಿರುತ್ತೆ. ಹಾಗೂ ಈ ಪ್ರದೇಶದಲ್ಲಿ ಈಗಾಗಲೇ ಪೊಲ್ಯೂಷನ್ ಆಗಿರ್ಬೋದು, ನೀರು ಶುದ್ಧವಾದ ನೀರಾಗಿರ್ಬೋದು, ಮತ್ತು ಈ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು, ಯಥೇಚ್ಛವಾಗಿ ಸಮಸ್ಯೆಗಳಿರುವುದರಿಂದ ಹಾಗೂ ಜನಸಂಖ್ಯೆಯೂ ಕೂಡ ಯಥೇಚ್ಛವಾಗಿ ಈಗ ಈ ಒಂದು ತಾಲೂಕಿನಲ್ಲಿ ಇರುವುದರಿಂದ ಈಗಾಗಲೇ ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾ, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ, ಎಲೆಕ್ಟ್ರಾನಿಕ್ ಸಿಟಿ, ವೀರಸಂದ್ರ ಹಾಗೂ ಹತ್ತಿಬೆಲೆ ಇಂಡಸ್ಟ್ರಿಯಲ್ ಏರಿಯಾಗೆ ಸಾವಿರಾರು ಎಕರೆಗಳನ್ನು ತೆಗೆದುಕೊಂಡು ಈ ಒಂದು ಕೈಗಾರಿಕೆಗಳನ್ನು ಸ್ಥಾಪಿಸಿ
ಮಾಡಿರುವುದರಿಂದ ಈ ಜನಸಂಖ್ಯಾ ಸ್ಫೋಟವಾಗುತ್ತಿದೆ ನಮ್ಮ ತಾಲೂಕಿನಲ್ಲಿ. ಈಗ ಉಳಿದ ಫಲವತ್ತಾದ ಜಮೀನುಗಳನ್ನು ಸಹ ತೆಗೆದುಕೊಂಡು ಈ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಮಾರುವುದಕ್ಕೆ ಸರ್ಕಾರ ಹೊಂಚು ಹಾಕ್ತಾ ಇದೆ. ಯಾವುದೇ ಕಾರಣಕ್ಕೂ ನಾವು ಈ ಭಾಗದ ರೈತರು, ಈ ತಾಲೂಕಿನ ರೈತರು ಇನ್ನು ಮುಂದೆ ಈ ಫಲವತ್ತಾದ ಭೂಮಿಯನ್ನು ಬಿಟ್ಟುಕೊಡಲು ನಾವು ತಯಾರಿರುವುದಿಲ್ಲ. ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ, ನಾವು ನಮ್ಮ ಭೂಮಿಯನ್ನು ಉಳಿಸಿಕೊಳ್ಳಲು ನಾವು ತಯಾರಾಗಿದ್ದೇವೆ. ಜೈ ಕರ್ನಾಟಕ.